ಅವಳು ಕೆಂಪು ಮತ್ತು ಗೋಲ್ಡನ್ ಲೆಹೆಂಗಾದಲ್ಲಿ ವಧುವಾಗಿ ಅಪಾರ ಆಕರ್ಷಣೆಯಿಂದ ಕಂಗೊಳಿಸುತ್ತಿದ್ದಳು. ಮದುವೆ ಮೆರವಣಿಗೆ ಬರಲಿರುವುದಿತ್ತು ಮತ್ತು ಅವಳು ತುಂಬಾ ಸಂತೋಷದಲ್ಲಿದ್ದಳು. ತನ್ನ ಸ್ನೇಹಿತನ ಹೆಂಡತಿಯಾಗುತ್ತೇನೆ ಅಂತ ಅವಳು ಎಂದಿಗೂ ಊಹಿಸಿರಲಿಲ್ಲ. ಮನಾಲ್ ಮತ್ತು ಸರ್ಮದ್ ಇಬ್ಬರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದರು. 4 ವರ್ಷಗಳಿಂದ ಜೊತೆಯಾಗಿ ಓದುತ್ತಿದ್ದರು ಮತ್ತು ಕೆಲವೇ ದಿನಗಳ ಹಿಂದೆ ಸರ್ಮದ್ ಮನಾಲ್ಗೆ ಪ್ರಪೋಸ್ ಮಾಡಿದ್ದನು. ಇದನ್ನು ನೋಡಿ ಮನಾಲ್ ಅಚ್ಚರಿಗೊಂಡಿದ್ದಳು. ಅವಳು ಸರ್ಮದ್ ಬಗ್ಗೆ ಎಂದಿಗೂ ಹಾಗೆ ಯೋಚಿಸಿರಲಿಲ್ಲ. ಆದರೆ ಸರ್ಮದ್ ಒಳ್ಳೆಯ ಹುಡುಗನಾಗಿದ್ದ, ಗುಡ್ ಲುಕ್ಕಿಂಗ್ ಆಗಿದ್ದ. ಮನಾಲ್ ಜೊತೆಗೆ ಅವನಿಗೆ ಒಂದು ಫಾರ್ಮಲ್ ಸ್ನೇಹ ಮಾತ್ರ ಇತ್ತು. ಆದರೆ ಸರ್ಮದ್ ಮನಾಲ್ನನ್ನು ಇಷ್ಟೊಂದು ಪ್ರೀತಿಸ್ತಾನೆ ಎಂಬುದನ್ನು ಅವಳು ಊಹಿಸಿರಲಿಲ್ಲ. ಅವಳು ಮನೆಗೆ ಬಂದು ತನ್ನ ತಂದೆಯೊಂದಿಗೆ ಮಾತನಾಡಿದಳು ಮತ್ತು ಅದೃಷ್ಟವಶಾತ್ ಅವಳ ತಂದೆ ಸರ್ಮದ್ನ ಕುಟುಂಬವನ್ನು ಸಂಬಂಧದ ಮಾತುಕತೆಗಾಗಿ ಬರಲು ಅನುಮತಿ ನೀಡಿದರು. ನಂತರ ಇನ್ನೇನು, ಶೇಖರ್ ಅವರಿಗೆ ಸಂಬಂಧ ಸರಿ ಎಂದು ತೋಚಿದ ತಕ್ಷಣ ವಿವಾಹವನ್ನು ನಿಶ್ಚಯಿಸಿದರು. ಹಾಗೆ ಇಂದು ಅವಳ ಮದುವೆಯ ದಿನವಾಗಿತ್ತು. ಅವಳು ಕೂಡ ಸಾಮಾನ್ಯ ಹುಡುಗಿಯಂತೆ ತುಂಬಾ ಸಂತೋಷದಲ್ಲಿದ್ದಳು. ಆದರೆ ಅವಳ ಸಂತೋಷ ಕ್ಷಣಗಳಲ್ಲಿ ಮಾಯವಾಯಿತು. ಮದುವೆ ಮೆರವಣಿಗೆ ಬಂದಿದ್ದರೂ ಮೆರವಣಿಗೆ ಬಂದ ನಂತರ ಶೇಖರ್ ನಿವಾಸದ ಹಾಲ್ನಲ್ಲಿ ಒಂದು ಅಚ್ಚರಿಯ ಘಟನೆ ನಡೆದಿತ್ತು. ಅವಳು ತನ್ನ ಲೆಹೆಂಗಾವನ್ನ ಕಾಲಿನಿಂದ ಮೇಲಕ್ಕೆತ್ತಿಕೊಂಡು ಕೆಳಗೆ ಓಡಿ ಬಂದಳು. ಮನಾಲ್ ಕೆಳಗೆ ಇಳಿದ ತಕ್ಷಣ ಮೀನಾಕ್ಷಿ ಓಡುತ್ತಾ ಬಂದು ಮನಾಲ್ನ ಎದೆಯೊಡನೆ ಅಪ್ಪಳಿಸಿ ಅಂಟಿಕೊಂಡಳು. ಮನಾಲ್ ಸಂಪೂರ್ಣ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಪಕ್ಕದಲ್ಲೇ ಜ್ಯೋತಿ ಮತ್ತು ಪ್ರೇಮ್ ಕೂಡ ಮೌನವಾಗಿ ನಿಂತಿದ್ದರು. ಮನಾಲ್ನ ತಾಯಿಯು ಕೆಲವು ವರ್ಷಗಳ ಹಿಂದೆಯೇ ನಿಧನರಾಗಿದ್ದರು. ತಾಯಿಯ ಮರಣದ ನಂತರ ಅವಳೇ ತಾಯಿಯಂತೆ ತನ್ನ ಇಬ್ಬರು ಸಹೋದರಿಯರನ್ನ ಮಕ್ಕಳಂತೆ ನೋಡಿಕೊಂಡು ಬೆಳೆಸಿದ್ದಳು. 24 ವರ್ಷದ ಮನಾಲ್ ತುಂಬಾ ಸುಂದರವಾಗಿದ್ದಳು. ಅವಳಿಗಿಂತ ಚಿಕ್ಕವಳಾದ 22 ವರ್ಷದ ಜ್ಯೋತಿ ಇದ್ದಳು. ಆಕೆಗೆ ಕೆಲವು ತಿಂಗಳುಗಳ ಹಿಂದೆ ಪ್ರೇಮ್ನೊಂದಿಗೆ ಮದುವೆಯಾಗಿತ್ತು. ಪ್ರೇಮ್ ಬಾಲ್ಯದಿಂದಲೇ ಅವಳನ್ನ ಪ್ರೀತಿಸ್ತಾ ಬಂದಿದ್ದ. ಆಗವಳು ಕೇವಲ 9 ವರ್ಷದ ಒಂದು ಶಾಲಾ ವಿದ್ಯಾರ್ಥಿನಿಯಾಗಿದ್ದಾಗ ಅವನು ಅದೇ ಶಾಲೆಯಲ್ಲಿ ಮೆಟ್ರಿಕ್ ವಿದ್ಯಾರ್ಥಿಯಾಗಿದ್ದನು. ಅಲ್ಲಿ ಅವನಿಗೆ ಜ್ಯೋತಿಯ ಪರಿಚಯವಾಗಿ ಮತ್ತು ಅಲ್ಲಿಯೇ ಸ್ನೇಹ ಶುರುವಾಗಿತ್ತು. ನಂತರ ವರ್ಷಗಳ ಕಾಲ ಅವನವಳನ್ನ ಪ್ರೀತಿಸುತ್ತಲೇ ಇದ್ದನು ಮತ್ತು ಜ್ಯೋತಿ ವಿದ್ಯಾಭ್ಯಾಸ ಪೂರ್ಣಗೊಂಡ ತಕ್ಷಣ ಅವಳನ್ನು ವಿವಾಹವಾಗಿ ತನ್ನೊಂದಿಗೆ ಕರೆದುಕೊಂಡು ಹೋದನು. ಜ್ಯೋತಿ ತನ್ನ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಳು. ಪ್ರೇಮ್ಗೆ ಬಹಳ ದೊಡ್ಡ ಕುಟುಂಬದ ಹಿನ್ನೆಲೆ ಇತ್ತು. ಅವನು ತನ್ನ ತಂದೆಯ ಏಕೈಕ ಮಗನಾಗಿದ್ದನು. ಅವನ ತಂದೆ ನಗರದ ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದರು. ಆದರೆ ಜ್ಯೋತಿಯ ಬಾಲ್ಯದ ಆಸೆಯಂತೆ ಅವನು ವ್ಯವಹಾರವನ್ನ ಬಿಟ್ಟು ಈಗ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದನು. ಎಲ್ಲರೂ ಈ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಮೀನಾಕ್ಷಿ ಮನಾಲ್ನ ಬಾಹುಗಳಲ್ಲಿ ಶಕ್ತಿಹೀನಳಾಗಿ ನಿಂತಿದ್ದಳು ಮತ್ತು ಮನಾಲ್ ಅವಳನ್ನ ಸಮಾಧಾನಗೊಳಿಸಲು ಮಾತ್ರ ಪ್ರಯತ್ನಿಸುತ್ತಿದ್ದಳು. ಹಾಗೂ ತಾನೂ ಸಹ ದಣಿದು ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತಿದ್ದಳು. ನಿನ್ಗೆ ಯಾರಿಗೂ ಸಹ ಯಾವುದೇ ಸ್ಪಷ್ಟೀಕರಣ ನೀಡುವ ಅಗತ್ಯವಿಲ್ಲ ಮೀನಾಕ್ಷಿ. ಮನಾಲ್ ತನ್ನ ಕೈಗಳಿಂದಲೇ ಅವಳ ಕಣ್ಣೀರು ಒರೆಸಿ ಅವಳು ಇನ್ನಷ್ಟು ಕಳವಳಗೊಳ್ಳದಂತೆ ಹೇಳಿದಳು. ಅಯ್ಯೋ ಅಯ್ಯೋ, ಈ ದಿನವನ್ನೇ ನೋಡ್ಬೇಕಾಗಿತ್ತಾ? ಚಿಕ್ಕ ತಂಗಿ ಇಂಥವಳಾದ್ರೆ ಅಕ್ಕ ಹೇಗಿರ್ಬೋದು? ಇಷ್ಟು ಕೂಡ ನಾಚಿಕೆ ಇಲ್ವಾ ಇದಕ್ಕೆ? ತನ್ನದೇ ಅಕ್ಕನ ಮದುವೆ ದಿನ ತನ್ನ ಪ್ರೇಮಿಯನ್ನು ಕರೆಸಿ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಭೇಟಿಯಾಗುತ್ತಾಳೆ ಅಂದ್ರೆ? ಇದನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಸರ್ಮದ್ನ ತಾಯಿ ಸುಮಲತಾರವರು. ಅವರು ಇಷ್ಟು ದ್ವೇಷ ಮತ್ತು ತಿರಸ್ಕಾರದೊಂದಿಗೆ ಮಾತನಾಡಿದರು ಎಂದರೆ ಮೀನಾಕ್ಷಿಗೆ ನೆಲದೊಳಗೆ ಮುಳುಗಿ ಹೋಗಬೇಕು ಎನ್ನಿಸಿತು. ಅವನು ಅನೂಪ್, ಅವಳ ಕ್ಲಾಸ್ಮೇಟ್. ಮದುವೆಗೆ ಮೀನಾಕ್ಷಿ ಆಹ್ವಾನಿಸಿದ್ದಳು. ಅವನು ಕೇವಲ ಅವಳ ಜೊತೆಗೆ ಅಡುಗೆ ಮನೆಯಲ್ಲಿ ನಿಂತು ಮಾತುಕತೆ ಮಾಡುತ್ತಿದ್ದನು. ಆಗ ಮೀನಾಕ್ಷಿಯ ಕಾಲು ಜಾರಿ ಹೋಗಿತ್ತು ಮತ್ತು ಅವಳು ಬೀಳದಂತೆ ತಡೆಯಲು ಅನೂಪ್ ಅವಳನ್ನು ಹಿಡಿದನು. ಸಮತೋಲನ ಕಾಪಾಡಿಕೊಳ್ಳಲಾಗದೆ ಅವಳವನ ಎದೆಗೆ ಡಿಕ್ಕಿ ಹೊಡೆದಳು. ಅಷ್ಟರಲ್ಲಿ ಇದೇ ದೃಶ್ಯವನ್ನು ಸರ್ಮದ್ನ ಕುಟುಂಬದವರು ನೋಡಿಬಿಟ್ಟರು. ಅದಾದ ಮೇಲೆ ಅವರು ಮೀನಾಕ್ಷಿ ಮೇಲೆ ಆರೋಪಗಳನ್ನು ಹಾಕತೊಡಗಿದರು. ಅವರು ಅವಳ ಹೆಸರನ್ನ ಹಿಡಿದು ಜೋರಾಗಿ ಮಾತಾಡೋಕೆ ಶುರು ಮಾಡಿದ್ರು. ಮನಾಲ್ನ ದೇಹದೊಳಗೆ ಅಚಾನಕ್ ಬೆಂಕಿಯಂತೆ ಕೋಪ ಹೊತ್ತಿಕೊಂಡಿತು. ತನ್ನ ಸಹೋದರಿಯ ವಿರುದ್ಧ ಒಂದು ಮಾತನ್ನು ಸಹಿಸಿಕೊಳ್ಳುವವಳಾಗಿರ್ಲಿಲ್ಲ ಅವಳು. ಸಾಕು ಆಂಟಿ, ಸಾಕು. ನೀವು ಆವಾಗಿನಿಂದ ನನ್ನ ತಂಗಿಯ ಮೇಲೆ ಒಂದರ ಮೇಲೆ ಒಂದಾಗಿ ಆರೋಪ ಹಾಕ್ತಲೇ ಇದ್ದೀರಾ ಮತ್ತು ನಾನು ನೀವು ಹಿರಿಯರಾಗಿದ್ದೀರಾ ಅಂತ ಗೌರವಿಸಿ ಸುಮ್ಮನಿದ್ದೆ. ಆದರೆ ಇನ್ನು ಮುಂದೆ ಸಾಕು. ನನ್ನ ತಂಗಿಯ ಚಾರಿತ್ರ್ಯದ ಮೇಲೆ ಮತ್ತೆ ಕೆಸರು ಎಸೆಯಲು ಪ್ರಯತ್ನಿಸಿದ್ರೆ ಜಾಗ್ರತೆ.
ನೀವು ದೊಡ್ಡವರಿದ್ದೀರಿ ಎನ್ನುವುದನ್ನು ನಾನು ಮರೆತು ಬಿಡುತ್ತೇನೆ. ಮನಾಲ್ ಎಷ್ಟು ಜೋರಾಗಿ ಮಾತನಾಡಿದಳು ಎಂದರೆ, ಕೆಲವೇ ನಿಮಿಷಗಳ ಹಿಂದೆ ತನ್ನ ಮದುವೆಯ ಸಂತೋಷದಲ್ಲಿ ಮುಳುಗಿದ್ದ ಆ ಹುಡುಗಿಯನ್ನು ಈಗ ವಧುವಿನ ಉಡುಪಿನಲ್ಲಿ ಕಣ್ಣುಗಳಲ್ಲಿ ಬೆಂಕಿ ಹೊತ್ತಿಸಿಕೊಂಡು ಎಲ್ಲರನ್ನ ದುರ್ಗುಟ್ಟುತ್ತಿರುವುದನ್ನು ನೋಡಿ ಎಲ್ಲರೂ ತುಂಬಾ ಅಚ್ಚರಿಯಿಂದ ನೋಡಿದರು. ಆಶಾಳ ಮುಖದ ಮೇಲೆ ವಿಷದಲ್ಲಿ ಮುಳುಗಿದ ನಗು ಮೂಡಿಬಂತು. ಅವಳು ಸರ್ಮದ್ನ ಕಸಿನ್ ಆಗಿದ್ದಳು. ಅರೆ ಚಿಕ್ಕಮ್ಮ, ನೀವೇನು ಅಷ್ಟು ದೊಡ್ಡ ತಪ್ಪು ಮಾತು ಹೇಳಿಲ್ಲ ಬಿಡಿ. ಚಿಕ್ಕ ತಂಗಿ ಹೀಗಿದ್ರೆ ದೊಡ್ಡ ಸಹೋದರಿ ಹೇಗಿರ್ಬೋದು? ಒಳ್ಳೇದಾಯ್ತು ಚಿಕ್ಕಮ್ಮ, ಮದುವೆಯ ಮೊದಲೇ ನಿಮ್ಗೆ ಎಲ್ಲವೂ ಗೊತ್ತಾಯಿತು. ನಿಮ್ಗೆ ಆಗ್ಲೇ ಇರುವ ಸೊಸೆಯು ಮತ್ತು ಅವಳ ಸಹೋದರಿಯರು ಹೇಗಿದ್ದಾರೆ ಅನ್ನೋದು. ಮದುವೆಯಾದ ನಂತರ ತಿಳಿದಿದ್ರೆ ನೀವು ಯಾರಿಗೂ ಮುಖ ತೋರಿಸುವ ಸ್ಥಿತಿಯಲ್ಲೂ ಇರುತ್ತಿರಲಿಲ್ಲ. ಅವಳ ಮಾತು ಈಗಾಗಲೇ ಹೊತ್ತಿಕೊಂಡಿದ್ದ ಬೆಂಕಿಗೆ ಇನ್ನಷ್ಟು ಎಣ್ಣೆ ಸುರಿದಂತಾಯಿತು. ಸುಮಲತಾರವರು ಶೇಖರ್ನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಂತೆ ಅವರ ತಲೆ ಅವಮಾನದಿಂದ ಇನ್ನಷ್ಟು ಕೆಳಗಿಳಿಯತೊಡಗಿತು. ನೀವು ಯಾವಾಗಲೂ ಹೇಳುತ್ತಿರ್ಲಿಲ್ವಾ ಅಣ್ಣವ್ರೆ, ನನ್ನ ಹೆಣ್ಣು ಮಕ್ಕಳು ಹಾಲಿನಲ್ಲಿ ತೊಳೆಯಲ್ಪಟ್ಟವರಂತೆ ಪವಿತ್ರರು ಅಂತ? ಹಾಗಾದ್ರೆ ಈಗ ಉತ್ತರ ಕೊಡಿ. ಇದೇನ ನಿಮ್ಮ ಮಕ್ಕಳ ಚರಿತ್ರೆ? ಒಬ್ಬಳು ತನ್ನ ಪ್ರೇಮಿಯ ಜೊತೆಗೆ ಮದುವೆಯಲ್ಲಿ ಗುಪ್ತವಾಗಿ ಅಯ್ಯಾಶಿ ಮಾಡ್ತಿದ್ದಾಳೆ. ಇನ್ನೊಬ್ಬಳ ನಾಲಿಗೆಯನ್ನ ನೋಡಿ ಕತ್ತರಿ ಹಾಗೆ ಓಡ್ತಿದೆ. ನಾನಿವಳ ಭವಿಷ್ಯದ ಅತ್ತೆ. ಇವಳಿಗೆಷ್ಟು ಮರ್ಯಾದೆ ಇಲ್ವಾ? ನನ್ನ ಮುಂದೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ. ತಂದೆಯ ಕಣ್ಣುಗಳಲ್ಲಿ ಬಯಸದಿದ್ದರೂ ತೇವ ಹೊಳೆಯಿತು. ಮೀನಾಕ್ಷಿ ತಕ್ಷಣವೇ ಮನಾಲ್ನ ಪಕ್ಕದಿಂದ ಹೊರಬಂದು ಅಪ್ಪನ ಮುಂದೆ ನಿಂತುಕೊಂಡಳು. ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಅಪ್ಪ, ಅನೂಪ್ ನನ್ನ ಒಳ್ಳೆಯ ಸ್ನೇಹಿತ ಮಾತ್ರ. ತರಗತಿಯ ಇತರ ಸ್ನೇಹಿತರಂತೆ ಅವನನ್ನು ನಾನು ಮದುವೆಗೆ ಆಹ್ವಾನಿಸಿದ್ದೆ. ಅವನು ನಾನು ಕೆಳಗೆ ಬೀಳದಂತೆ ಮಾತ್ರ ಹಿಡಿದಿದ್ದ. ದೇವರಾಣೆ, ನಾನು ಸತ್ಯವನ್ನೇ ಹೇಳ್ತಿದ್ದೇನೆ. ನಿಮಗೆ ನಿಮ್ಮ ಮಗಳ ಮೇಲೆ ನಂಬಿಕೆ ಇಲ್ವಾ? ನಾನ್ಯಾಕೆ ನಿಮ್ಮ ಹೆಸರು ಮತ್ತು ನಿಮ್ಮ ಗೌರವಕ್ಕೆ ಕಳಂಕ ತರಲಿ? ಅವಳ ಕಣ್ಣುಗಳಲ್ಲಿದ್ದ ಸತ್ಯವನ್ನ ಅಲ್ಲಿ ಆ ತಂದೆ ಹೃದಯದಿಂದ ಅನುಭವಿಸಿದರು. ಅವಳ ಅಪ್ಪ ಅವಳು ತಮ್ಮ ಮುಂದೆ ಜೋಡಿಸಿಕೊಂಡಿದ್ದ ಅವಳ ಎರಡೂ ಕೈಗಳನ್ನ ಹಿಡಿದುಕೊಂಡರು. ಸಾಕು ಮಗಳೇ, ಮುಂದೆ ಎಂದಿಗೂ ನನ್ನ ಮುಂದೆ ಈ ರೀತಿ ಕೈ ಜೋಡಿಸ್ಬೇಡ. ನೀನು ನನ್ನ ಮಗಳು ಅಂತ ನನ್ಗೆ ಗೊತ್ತು, ಮತ್ತು ನಿನ್ನ ಚರಿತ್ರೆ ಎಷ್ಟು ಪವಿತ್ರವೋ ಅದು ನನಗೆ ತಿಳಿದಿದೆ. ಇದರ ಬಗ್ಗೆ ಹೊರಗಿನವರಿಂದ ಯಾವುದೇ ಸ್ಪಷ್ಟೀಕರಣ ಕೇಳುವ ಅಗತ್ಯ ನನಗೆ ಇಲ್ಲ ಎಂದು ಹೇಳುತ್ತಾ ಅವರು ಮೀನಾಕ್ಷಿಯನ್ನು ತಮ್ಮ ಎದೆಗೆ ಅಪ್ಪಿಕೊಂಡರು. ಅವಳ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದಂತಾಯಿತು. ಮೀನಾಕ್ಷಿ ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು. ಸರ್ಮತ್ ತನ್ನ ಆಗಲಿರುವ ಹೆಂಡತಿ ಮನಾಲ್ ಮೇಲೆ ಒಂದು ನೋಟ ಹಾಕಿ ಮತ್ತೊಂದು ನೋಟ ಅನೂಪ್ ಮೇಲೆ ಹಾಕಿದನು. ನೀನ್ ಹೇಳು, ನೀನು ಕಿಚನ್ನಲ್ಲಿ ಏನ್ ಮಾಡ್ತಿದ್ದೆ? ಅವನ ಧ್ವನಿಯಲ್ಲಿ ಕಠೋರತೆ ಇತ್ತು. ಮೀನಾಕ್ಷಿ ನಿರೀಕ್ಷೆಯಿಂದ ತುಂಬಿದ ಕಣ್ಣುಗಳಿಂದ ಅನೂಪ್ನನ್ನು ನೋಡುತ್ತಿದ್ದಳು. ಆದರೆ ಅವನ ಉತ್ತರವನ್ನ ಕೇಳಿ ಅವಳು ಬೆಚ್ಚಿ ಬಿದ್ದಳು. ಅನೂಪ್ ಕೂಡ ದಿಟ್ಟತನದಿಂದ ಬಹಿರಂಗವಾಗಿ ಸುಳ್ಳು ಹೇಳಿದನು. ನನ್ನನ್ನು ಮೀನಾಕ್ಷಿ ಕರೆಸಿಕೊಂಡ್ಳು. ನಾವಿಬ್ಬರು ಬಹಳ ಕಾಲದಿಂದ ಜೊತೆಯಲ್ಲಿದ್ದೇವೆ. ನಾನವಳನ್ನ ಮದುವೆಯಾಗಲು ಬಯಸ್ತಿದ್ದೆ. ಆದರೆ ಅವಳು ಪ್ರತಿ ಬಾರಿ ವಿಷಯವನ್ನ ಮುಂದೂಡುತ್ತಲೇ ಬಂದಿದ್ದಾಳೆ. ಅದಕ್ಕೆ ಇಂದು ಅವಳೊಂದಿಗೆ ಮಾತನಾಡಲು ಇವಳ ಹಿಂದೆ ಕಿಚನ್ಗೆ ಬಂದಿದ್ದೆ. ಮೀನಾಕ್ಷಿಗೆ ಭೂಮಿಯ ಆಳಕ್ಕೆ ಧುಮುಕಿ ಸಂಪೂರ್ಣವಾಗಿ ಕಾಣೆಯಾಗಬೇಕೆಂಬಂತೆ ಅನ್ನಿಸ್ತು. ಅವಳು ತೀವ್ರವಾಗಿ ಕಳವಳಗೊಂಡಳು. ಸುಳ್ಳು, ಎಲ್ಲವೂ ಸುಳ್ಳೆ. ದೇವರಾಣೆ, ಈ ಮನುಷ್ಯ ಸುಳ್ಳು ಹೇಳ್ತಿದ್ದಾನೆ ಅಪ್ಪ. ಅನೂಪ್, ನೀನು ನನ್ನ ಸ್ನೇಹಿತನ. ನಮ್ಮ ನಡುವೆ ಎಂದಿಗೂ ಇಂತಹ ಯಾವುದೂ ನಡೆದಿಲ್ಲ. ನೀನು ಸುಳ್ಳು ಯಾಕೆ ಹೇಳ್ತಿದ್ಯಾ ಎಂದು ಅವಳು ಕಿರುಚಿಕೊಂಡಳು. ನಂತರ ಅವನ ಮೇಲೆ ದಾಳಿ ಮಾಡಲು ಅಪ್ಪನ ಕೈಗಳಿಂದ ಹೊರಬರಲು ತಡಕಾಡಿದಳು. ಆದರೆ ಅವಳ ಅಪ್ಪ ಅವಳನ್ನ ಗಟ್ಟಿಯಾಗಿ ಹಿಡಿದು ಹಿಂದೆ ಸರಿಸಿದರು. ನೀನು ಯಾರೇ ಆಗಿರ್ಲಿ, ಜೀವಂತವಾಗಿ ಸುರಕ್ಷಿತವಾಗಿ ಹಿಂತಿರುಗಿ ಹೋಗಬೇಕೆಂದಿದ್ರೆ ಈ ಕ್ಷಣದಲ್ಲೇ ನನ್ನ ಮನೆಯಿಂದ ಹೊರಟು ಹೋಗು. ಇಲ್ಲದಿದ್ರೆ ನಿನ್ನ ಸೊಂಟ ಮುರಿದು ಬಿಡುತ್ತೇನೆ. ಈ ಬಾರಿ ಶೇಖರ್ ಅವರು ತುಂಬಾ ಜೋರಾಗಿ ಗರ್ಜಿಸಿದರು ಎಂದು ಅವರ 3 ಪುತ್ರಿಯರು ಅದನ್ನ ಸ್ಪಷ್ಟವಾಗಿ ಅನುಭವಿಸಿದರು. ಅನೂಪ್ ಅವರತ್ತ ಒಂದು ಹೀನ ನಗುವನ್ನ ಎರಚುತ್ತಾ ಅಲ್ಲಿಂದ ಹೊರಟು ಹೋದ. ಆದರೆ ಪ್ರೇಮ್ನ ದೃಷ್ಟಿ ಸ್ವಲ್ಪ ಹೊತ್ತು ಅವನ ಹಾದಿಯನ್ನೇ ಹಿಂಬಾಲಿಸುತ್ತಲೇ ಇತ್ತು. ಸಾಕು, ತುಂಬಾ ಆಯ್ತು ಸಮರ್ಥ್. ಈಗ ಇಲ್ಲಿ ಯಾವುದೇ ಮದುವೆ ನಡೆಯೋದಿಲ್ಲ. ಈ ದುರ್ವಿನಯ ಮತ್ತು ದುಷ್ಟಾಚಾರದ ಹುಡುಗಿಯನ್ನ ನಾನು ನನ್ನ ಸೊಸೆಯಾಗಿ ಮಾಡಿಕೊಳ್ಳೋದಿಲ್ಲ ಅಂತ ಸುಮಲತಾ ಕೋಪದಿಂದ ಹೇಳಿದರು. ಸಮರ್ಥ್ಗೆ ಮನಾಲ್ ಈಗ ಕ್ಷಮೆ ಕೇಳುತ್ತಾಳೆ ಎಂಬ ನಿರೀಕ್ಷೆ ಇತ್ತು. ಆದರೆ ಮನಾಲ್ನ ಕಣ್ಣುಗಳಲ್ಲಿ ಏನೋ ಭಾರಿ ಗಾಯಗೊಂಡಂತಾಗಿತ್ತು. ಅವಳು ನಂಬಲಾರದ ದೃಷ್ಟಿಯಿಂದ ಸಮರ್ಥ್ನನ್ನು ನೋಡಿದಳು. ಒಂದು ಕಡೆ ನೀವು ನನ್ನ ತಂಗಿ ಅವಮಾನ ಮಾಡ್ತಿದ್ದೀರಿ, ಅವಳ ಚರಿತ್ರೆಯ ಮೇಲೆ ಆರೋಪ ಹಾಕ್ತಿದ್ದೀರಿ, ಮತ್ತೆ ನಾನು ನಿಮ್ಮೊಂದಿಗೆ ದುರ್ವಿನಯವಾಗಿ ವರ್ತಿಸ್ತಿದ್ದೇನೆ ಅಂತ ಹೇಳ್ತಿದ್ದೀರಾ ಎಂದು ಮನಾಲ್ ಹಿಂದಿನಿಗಿಂತಲೂ ಹೆಚ್ಚು ಬೆಂಕಿ ಉಗುಳುವ ಧ್ವನಿಯಲ್ಲಿ ಮಾತನಾಡಿದಳು. ಈ ಬಾರಿ ಸುಮಲತಾರ ಜೊತೆಗೆ ಸಮರ್ಥ್ನ ನಾಲಿಗೆಯ ಮೇಲೆಯೂ ಗೊಂದಲದ ಗೆರೆಗಳು ಮೂಡಿದವು. ಮನಾಲ್, ಈಗ ನೀನು ನನ್ನ ಅಮ್ಮನನ್ನು ಅವಮಾನ ಮಾಡ್ತಿದ್ಯಾ ಅಂತ ಅವನು ಕೋಪದಿಂದ ಹೇಳಿದ.
ಮನಾಲ್ನ ಮನಸ್ಸಿಗೆ ಇಡೀ ಜಗತ್ತನ್ನೇ ನಾಶ ಮಾಡಿ ಬಿಡಬೇಕು ಅಂತ ಅನ್ನಿಸ್ತು. ನಾನು ದುರ್ವಿನಯವಾಗಿ ವರ್ತಿಸ್ತಿದ್ದೇನೆ ಮತ್ತು ನನ್ನ ತಂಗಿ ಹಾಗೂ ನನ್ನ ಚರಿತ್ರೆಯ ಮೇಲೆ ಕಸ ಎರಚುತ್ತಿರುವ ನಿಮ್ಮ ಅಮ್ಮನ ವರ್ತನೆ ನಿಮಗೆ ಕಾಣ್ತಿಲ್ವಾ? ಮನಾಲ್ನ ಕೋಪ ಯಾವ ರೀತಿಯಲ್ಲೂ ಕಡಿಮೆಯಾಗುವ ಲಕ್ಷಣ ಕಾಣಿಸಿಕೊಳ್ಳಲಿಲ್ಲ ಮತ್ತು ಮೀನಾಕ್ಷಿಗೆ ಇದೆಲ್ಲವೂ ತನ್ನ ಕಾರಣದಿಂದಲೇ ಆಗುತ್ತಿದೆ ಅಂತ ಅನ್ನಿಸ್ತಿತ್ತು. ಸರ್ಮದ್ ಆರಂಭದಿಂದಲೇ ಮನಾಲ್ನನ್ನು ಚೆನ್ನಾಗಿ ತಿಳಿದಿದ್ದನು. ಅವಳು ತನ್ನ ಸ್ವಾಭಿಮಾನ ಮತ್ತು ತನ್ನ ಗರ್ವದಲ್ಲೇ ಬದುಕುವ ಹುಡುಗಿ ಎಂದು ಅವನಿಗೆ ತಿಳಿದಿತ್ತು. ಆದರೆ ಆ ಮಾತಿನ ನಂತರ ಮನಾಲ್ ತನ್ನ ಬಳಿ ಕ್ಷಮೆ ಕೇಳುತ್ತಾಳೆ ಮತ್ತು ಮದುವೆಗೆ ಮೊದಲೇ ಅವಳ ಅಹಂಕಾರ ಮುರಿಯುತ್ತದೆ ಅಂತ ಅವನು ಭಾವಿಸಿದ್ದ. ಆದರೆ ಇಲ್ಲಿ ಎಲ್ಲವೂ ತಲೆ ಕೆಳಗಾಗಿತ್ತು. ಅವಳು ಸರ್ಮದ್ನನ್ನು ಕಣ್ಣೆತ್ತಿ ನೋಡುತ್ತಿದ್ದಳು. ಮತ್ತೀಗ ಸರ್ಮದ್ನ ಸಹನೆಯ ಅಣೆಕಟ್ಟು ಮುರಿಯತೊಡಗಿತ್ತು. ಪ್ರೀತಿ ಒಂದೆಡೆ ಇರಲಿ, ಆದರೆ ಕೊನೆಗೂ ಅವನು ಕೂಡ ಒಬ್ಬ ಗಂಡಸೇ ಆಗಿದ್ದ. ಪ್ರತಿಯೊಬ್ಬ ಗಂಡಸಿಗೂ ಅವನ ಅಹಂ ಮೊದಲಿಗೆ ಇರುತ್ತದೆ. ನೀನು ನನ್ನ ಅಮ್ಮನ ಬಳಿ ಕ್ಷಮೆ ಕೇಳುವ ತನಕ ನಮ್ಮ ಮದುವೆ ನಡೆಯೋದಿಲ್ಲ ಎಂದು ಅವನು ಕಠಿಣ ಧ್ವನಿಯಲ್ಲಿ ಹೇಳಿದ. ಮನಾಲ್ನ ಕಣ್ಣಲ್ಲಿ ಮತ್ತೊಮ್ಮೆ ಏನೋ ಮಿಂಚು ಹರಿಯಿತು. ಅವಳು ಒಮ್ಮೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮೀನಾಕ್ಷಿಯನ್ನ ನೋಡಿದಳು. ಅವಳು ಇನ್ನೂ ನಡುಗುತ್ತಲೇ ಇದ್ದಳು. ಮನಾಲ್ನ ಹೃದಯದಲ್ಲಿ ನೋವಿನ ತೀಕ್ಷ್ಣ ಅಲೆಗಳು ಎದ್ದುಕೊಂಡವು. ಅವಳು ಒಮ್ಮೆ ತನ್ನ ಅಪ್ಪನನ್ನು ನೋಡಿದಳು, ಮತ್ತೊಮ್ಮೆ ತನ್ನನ್ನೇ ನೋಡಿಕೊಂಡಳು. ಕೆಂಪು ಲೆಹಂಗಾ ಧರಿಸಿ ವಧುವಾಗಿ ನಿಂತಿದ್ದ ಅವಳು ಮದುವೆಗೆ ಮುಂಚೆನೆ ಅವಳಿಗೆ ತನ್ನ ಮುಖವಾಡವನ್ನ ತೋರಿಸಿದ ಆ ವ್ಯಕ್ತಿಯ ಮುಂದೆ ನಿಂತಿದ್ದಳು. ಇಂದು ಅವನು ಈ ಷರತ್ತಿನ ಮೇಲೆ ಮದುವೆ ಮಾಡಲು ಸಿದ್ಧನಾಗಿದ್ದ. ಅವಳು ಮೊದಲು ಅವನ ಅಮ್ಮನ ಬಳಿ ಕ್ಷಮೆ ಕೇಳಬೇಕು ಅಂತ. ನಾನು ನಿಮ್ಮ ಅಮ್ಮನ ಬಳಿ ಕ್ಷಮೆ ಕೇಳದೇ ಇದ್ರೆ ಆಗ ನೀನು ಏನ್ ಮಾಡ್ತೀಯಾ ಎಂದು ಮನಾಲ್ ಭಯವಿಲ್ಲದೆ ಗಾಬರಿ ಇಲ್ಲದೆ ಕೇಳಿದಳು. ಈಗ ಸರ್ಮದ್ಗೆ ಕೋಪ ಬರುತ್ತಿತ್ತು. ನಿನ್ನ ತಂಗಿ ಮಾಡಿದ್ದನ್ನು ನಾನೆಲ್ಲವನ್ನು ಮರೆತು ಬಿಡುತ್ತೇನೆ. ಮನಾಲ್, ನೀನು ಮಾತ್ರ ನನ್ನ ಅಮ್ಮನ ಬಳಿ ಕ್ಷಮೆ ಕೇಳು ಎಂದು ಅವನು ಮತ್ತೆ ಅದೇ ಕಠಿಣತೆಯಿಂದ ಹೇಳಿದ. ಮನಾಲ್ನ ಕಣ್ಣಿನ ಕೆಂಪು ಇನ್ನಷ್ಟು ತೀವ್ರವಾಯಿತು. ನೀನು ನನ್ನನ್ನು ರಿಜೆಕ್ಟ್ ಮಾಡ್ತೀಯ ಸರ್ಮದ್? ನಾನು ನಿನ್ನನ್ನೇ ರಿಜೆಕ್ಟ್ ಮಾಡ್ತೀನಿ ನನ್ನ ತಂಗಿಗಾಗಿ. ಇಂಥ 100 ಸಂಬಂಧಗಳನ್ನು, ಇಂಥ 100 ಮದುವೆಗಳನ್ನು ನಾನು ಮುರಿಯಬಲ್ಲೆ. ಮತ್ತು ಈ ಮದುವೆ ಬಗ್ಗೆ ಹೇಳಬೇಕಾದ್ರೆ ಈಗ ನನಗೆ ಈ ಮದುವೆ ಬೇಡ. ನಿಮ್ಮ ಅಮ್ಮನ ಬಳಿ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ನಿನ್ನ ಅಮ್ಮ ನನ್ನ ಚಾರಿತ್ರ್ಯದ ಮೇಲೆ ಕೆಸರು ಎರಚಿದ್ದಾರೆ. ಆದ್ದರಿಂದ ನನ್ನ ತಂಗಿಯ ಬಳಿ ಕ್ಷಮೆ ಕೇಳಬೇಕಾದವರು ಅವರು. ಮನಾಲ್ ಬೆಂಕಿಯುಗುಳುವ ಧ್ವನಿಯಲ್ಲಿ ಮಾತನಾಡಿದಳು. ಮೀನಾಕ್ಷಿಯ ಉಸಿರೇ ನಿಂತಂತಾಯಿತು. ಅವಳು ತೀವ್ರವಾಗಿ ಕಳವಳಗೊಂಡು ಇಲ್ಲ, ಹೀಗಾಗಬಾರ್ದು ಎಂದು ತಲೆಯನ್ನು ಅಲುಗಾಡಿಸಿದಳು. ದೇವರಾಣೆ, ದಯವಿಟ್ಟು ಹೀಗೆ ಮಾಡಬೇಡ. ಅವಳು ತಕ್ಷಣ ಮನಾಲ್ ಬಳಿಗೆ ಬಂದು ಅವಳ ಕೈ ಹಿಡಿದಳು. ಆದರೆ ಮನಾಲ್ ಅವಳ ಕೈಗಳಿಂದ ತನ್ನ ಕೈಯನ್ನು ಬಿಡಿಸಿಕೊಂಡಳು. ಸುಮಲತಾರ ದೇಹದಲ್ಲಿ ಬೆಂಕಿ ಹೊತ್ತಿಕೊಂಡಂತಾಯಿತು. ಇದೇ ಆ ಹುಡುಗಿ, ಯಾರನ್ನವಳು ತನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದ ಅದೇ ಹುಡುಗಿ ಒಂದರ ಮೇಲೊಂದು ಅವಳನ್ನ ಮಾತಿನ ಮೂಲಕ ಸೋಲಿಸುತ್ತಿದ್ದಳು. ಈಗ ವಿಷಯ ನೇರವಾಗಿ ಅಹಂಕಾರಕ್ಕೆ ಬಂದು ತಲುಪಿತ್ತು. ಅಷ್ಟು ಅಹಂಕಾರ ಇದೆಯಾ ನಿನ್ನೊಳಗೆ? ಹಾಗಾದ್ರೆ ನಾನು ಕೂಡ ನೋಡುತ್ತೇನೆ ನೀವಿಬ್ರು ಅಕ್ಕ ತಂಗಿಯರನ್ನ ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಅಂತ. ಅಯ್ಯೋ, ಈಗಂತೂ ನನಗೆ ಪಕ್ಕ ನಂಬಿಕೆ ಬಂದಿದೆ. ಚಿಕ್ಕ ತಂಗಿ ದೊಡ್ಡವಳನ್ನ ನೋಡಿ ಕಲಿತಿರ್ಬೇಕು. ಮೊದಲು ನಾನು ಅಂದುಕೊಂಡಿದ್ದೆ ಏನ್ ಮಾಡೋದು, ಬಹುಶಃ ಅವಳ ಪ್ರಾಯದ ಕಾರಣ ಆಗಿರ್ಬೋದು ಅಂತ. ಆದರೆ ಇಲ್ಲ, ನೀವಿಬ್ಬರು ಒಂದೇ ತರಹದ ಚಾರಿತ್ರಹೀನರು. ಅವರು ಅಷ್ಟು ದ್ವೇಷ ಮತ್ತು ವಿಷ ತುಂಬಿದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ಮನಾಲ್ನ ತುಟಿಗಳ ಮೇಲೆ ಗಾಯಗೊಂಡಂಥ ಒಂದು ಮಂದಹಾಸ ಮೂಡಿಬಂತು. ಚಾರಿತ್ರಹೀನ, ಈ ಪದ ಮೀನಾಕ್ಷಿ ಕಿವಿಗಳಿಗೆ ವಿಷದಂತೆ ಸೇರಿತು. ಅವಳು ತಡಕಾಡಿದಳು. ಆದರೆ ಮನಾಲ್ ಮಾತ್ರ ಅಚ್ಚರಿಯ ಶಾಂತಿಯಲ್ಲಿ ಮುಚ್ಚಿಕೊಂಡಂತೆ ಕಾಣುತ್ತಿದ್ದಳು. ನೀವೇನ್ ಬೇಕಾದರೂ ಅರ್ಥ ಮಾಡಿಕೊಳ್ಬೋದು, ನನಗೆ ಕೆಟ್ಟದಾಗಿ ಅನ್ನಿಸ್ತಿಲ್ಲ. ಒಳಗೊಳಗೆ ಅವಳ ಹೃದಯ 2 ಬಾಯಿಯ ಕತ್ತಿಯಿಂದ ಕತ್ತರಿಸಿದಂತೆ ನೋವು ಅನುಭವಿಸ್ತಿತ್ತು. ಆದರೆ ಹೊರಗೆ ಅವಳು ತನ್ನನ್ನು ಧೈರ್ಯವಂತೆಯಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಳು. ಅತ್ತ ಸರ್ಮದ್ ಕೋಪದಿಂದ ಕಂಗೆಟ್ಟಿದ್ದ. ಹಾಗಾದ್ರೆ ನಾನು ಕೂಡ ನೋಡುತ್ತೇನೆ ನಿನ್ನನ್ನು, ನಿನ್ನ ಈ ಚಾರಿತ್ರಹೀನ ತಂಗಿಯನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಅಂತ. ನಾನೀಗಲೇ ಈ ಸಂಬಂಧವನ್ನ ಮುಗಿಸುತ್ತೇನೆ. ಸರ್ಮದ್ ಕೋಪದಿಂದ ನಡುಗುತ್ತಾ ಮನೆ ಹೊರಗೆ ಹೋದನು. ಅವನು ಹೋದ ತಕ್ಷಣ ಸುಮಲತಾ ಕೂಡ ಮನೆ ಬಿಟ್ಟು ಹೊರಟರು. ಶೇಖರ್ ಅವರ ಮುಖದ ಮೇಲೆ ಗರ್ವಭರಿತ ನಗು ಹರಡಿತು. ನನಗೆ ನನ್ನ ಹೆಣ್ಣು ಮಕ್ಕಳ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಮತ್ತು ನನ್ನ ಹೆಣ್ಣು ಮಕ್ಕಳ ಗೌರವದ ಮುಂದೆ ಇಂತಹ 100 ಸಂಬಂಧಗಳನ್ನು ಕೂಡ ಬಲಿ ಕೊಡಬಹುದು. ಅವರು ಮನಬಿಚ್ಚಿ ನಗುತ್ತಿದ್ದರು. ಆಶಾ ನಗುತ್ತಾ ಮನಾಲ್ನನ್ನು ನೋಡುತ್ತಿದ್ದಳು. ಚೀಚಿ ಮನಾಲ್, ನೀನ್ ನಿಜಕ್ಕೂ ಎಷ್ಟು ದೊಡ್ಡ ಪೆದ್ದಿ. ಇಷ್ಟೊಳ್ಳೆಯ ವ್ಯಕ್ತಿ ಸಿಕ್ಕಿದ್ದ, ಆದ್ರೆ ನಿನ್ನ ತಂಗಿಯಿಂದಾಗಿ ಇಷ್ಟು ಒಳ್ಳೆಯ ಸಂಬಂಧವನ್ನ ಕಳೆದುಕೊಂಡೆ. ಅವಳ ಕಣ್ಣುಗಳಲ್ಲಿ ಒಂದು ಶೈತಾನಿ ಕಿರಣ ಇತ್ತು ಮತ್ತು ಈ ಬಾರಿ ಮನಾಲ್ಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಈ ಎಲ್ಲ ಆಟವನ್ನು ಆಶಾಳೆ ರೂಪಿಸಿದ್ದಾಳೆ ಅಂತ. ಅವಳು ಸರ್ಮದ್ನನ್ನು ಮದುವೆಯಾಗಲು ಬಯಸುತ್ತಿದ್ದಳು.
ಅದಕ್ಕಾಗಿ ಮನಾಲ್ನ ದುರ್ಬಲತೆಯ ಮೇಲೆ ಆಕ್ರಮಣ ಮಾಡಿದ್ದಳು. ಮನಾಲ್ನ ದುರ್ಬಲತೆ ಅವಳ ಸಹೋದರಿಯರೇ ಎಂಬುದನ್ನು ಅವಳು ಚೆನ್ನಾಗಿ ತಿಳಿದಿದ್ದಳು. ಜ್ಯೋತಿಗೆ ಅವಳು ಏನೂ ಹೇಳಲು ಸಾಧ್ಯವಾಗಿರಲಿಲ್ಲ. ಯಾಕಂದರೆ ಅವಳು ಈಗಾಗಲೇ ಮದುವೆಯಾಗಿದ್ದಳು. ಆದ್ದರಿಂದ ಕೊನೆಯ ಆಯುಧವಾಗಿ ಮೀನಾಕ್ಷಿ ಮಾತ್ರ ಉಳಿದಿದ್ದಳು. ಮನಾಲ್ 2 ಹೆಜ್ಜೆ ಮುಂದೆ ಬಂದು ಆಶಾಳ ಕಣ್ಣುಗಳಲ್ಲಿ ಕಣ್ಣು ನೆಟ್ಟು ಹೇಳಿದಳು, ಮೊದಲನೇದಾಗಿ ನನ್ನ ತಂಗಿ ಬಜಾರಿ ಅಲ್ಲ. ಇನ್ನು ಮುಂದೆ ನನ್ನ ತಂಗಿಯರ ಬಗ್ಗೆ ಆ ಪದವನ್ನು ಬಳಸಬೇಡ. ಇಲ್ಲವಾದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕುತ್ತೇನೆ. ಎರಡನೆಯದಾಗಿ, ಈ ಲೋಕದಲ್ಲಿ ಒಂದೇ ಮುಖದ 7 ಜನರು ಇರುತ್ತಾರೆ. ಈ ತರಹದ ಉಳಿದ 6 ಜನರ ಮೇಲೂ ನಾನು ಶಾಪ ಹಾಕುತ್ತೇನೆ. ಆಶಾಳ ನಗು ಸಪ್ಪೆಯಾಗಿ ಹೋಯಿತು. ಮನಾಲ್ನ ತುಟಿಗಳ ಮೇಲೆ ವಿಷ ತುಂಬಿದ ನಗು ಮೂಡಿತು. ನೀನು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಈ ಹುಡುಗಿಯರಿಗಾಗಿ ನಿನ್ನ ಜೀವನವನ್ನೇ ಪಣಕ್ಕಿಟ್ಟೆ. ಬಾಗಿಲಲ್ಲೇ ನಿಂತ ಮದುವೆ ಮೆರವಣಿಗೆ ಹಿಂದಿರುಗೋದಂದ್ರೆ ಏನ್ ಗೊತ್ತಾ? ನೀನು ಜೀವನ ಪೂರ್ತಿ ಕನ್ಯೆಯಾಗಿ ಕೂತ್ಕೊಳ್ಬೇಕಾಗುತ್ತದೆ. ನಿನಗಾಗಿ ಯಾರೂ ಸಂಬಂಧ ತರೋದಿಲ್ಲ. ಯಾರೂ ನಿನ್ನನ್ನು ತಮ್ಮ ಸೊಸೆಯನ್ನಾಗಿ ಮಾಡಿಕೊಳ್ಳೋದಿಲ್ಲ. ಮತ್ತು ನಿನ್ನಷ್ಟೇ ಅಲ್ಲ, ಈ ಹುಡುಗಿಗೂ ಯಾರೂ ಮದುವೆ ಆಗಲು ಮುಂದೆ ಬರಲಾರರು. ಅತಿಥಿಗಳಿಂದ ತುಂಬಿದ ಈ ಮನೆಯಲ್ಲಿ ತಮಾಷೆಗೂ ನನ್ನ ಸಹೋದರಿಯರ ವಿರುದ್ಧ ಒಂದೇ ಒಂದು ಪದವು ಹೇಳಿದ್ರೆ ಎಚ್ಚರ. ದೇವರ ಮೇಲಾಣೆ, ನಿನ್ನ ಜೊತೆ ನಾನು ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತಿಸಬೇಕಾಗುತ್ತದೆ. ಹುಷಾರ್. ಮನಾಲ್ ಆಶಾಳ ಮಾತನ್ನ ಮಧ್ಯದಲ್ಲೇ ಕತ್ತರಿಸಿ ಕೂಗಿ ಹೇಳಿದಳು. ಅವಳ ಈ ಉನ್ಮಾದಿ ಬೆಂಕಿ ಉಗುಳುವ ರೂಪವನ್ನ ನೋಡಿ ಮೀನಾಕ್ಷಿ ಕಂಪಿಸಿ ಹೋದಳು. ಮತ್ತು ಮನಾಲ್ ಮಾಡಿದ ಈ ತೀವ್ರ ಅವಮಾನ ಆಶಾಳನ್ನು ಇನ್ನಷ್ಟು ಕೆರಳಿಸಿದಂತಾಯಿತು. ಜನ ಸರಿಯೇ ಹೇಳ್ತಾರೆ, ಹಗ್ಗ ಸುಟ್ಟರೂ ಅದರ ಬಲ ಹೋಗೋದಿಲ್ಲ. ಮತ್ತು ನೀವಿಬ್ಬರು ಸಹೋದರಿಯರ ಸ್ಥಿತಿಯೂ ಅದೇ. ಅಂತಹದ್ದೇ ಆಗಿದ್ರೆ ನಾನು ಕೂಡ ನೋಡುತ್ತೇನೆ ನಿನ್ನನ್ನು ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುವವರು ಯಾರು ಅಂತ. ಇಷ್ಟೆಲ್ಲ ಹೇಳುತ್ತಾ ಅವಳು ಅವರ ಮನೆ ಬಿಟ್ಟು ಹೊರಟು ಹೋದಳು. ಮನಾಲ್ ಯಾವುದೇ ಮಾತು ಹೇಳದೆ ತನ್ನ ಕೋಣೆಯೊಳಗೆ ಮರೆಯಾದಳು. ಇವೆಲ್ಲವೂ ತನ್ನ ಕಾರಣದಿಂದಲೇ ಸಂಭವಿಸಿದೆ ಅಂತ ಮೀನಾಕ್ಷಿಗೆ ಅನ್ನಿಸ್ತು. ಮತ್ತು ಅವಳು ಭೋರ್ಗರೆಯುತ್ತಾ ಅತ್ತು ಬಿಟ್ಟಳು. ಈಗ ಜ್ಯೋತಿ ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದಳು. ಮತ್ತು ಪ್ರೇಮ್ ಮನಸ್ಸಿನಲ್ಲಿ ಅನೂಪ್ ಮಾತ್ರ ಸುತ್ತುತ್ತಿದ್ದ. ಅವನ್ ಯಾಕೆ ಸುಳ್ಳು ಹೇಳಿ ಹೋದ? ಈಗ ಪ್ರೇಮ್ಗೆ ಇದೇ ವಿಷಯದ ಸತ್ಯವನ್ನ ಪತ್ತೆ ಹಚ್ಚಬೇಕಾಗಿತ್ತು. ತನ್ನ ಹೆಂಡತಿ ಜ್ಯೋತಿಯಲ್ಲಿ ಅವನಿಗೆ ಪ್ರಾಣ ಉಳಿಸುವಷ್ಟು ಭರವಸೆ ಇತ್ತು. ಮತ್ತು ಅವನು ಅವಳ ಮೇಲೆ ತನಗಿಂತಲೂ ಹೆಚ್ಚು ನಂಬಿಕೆ ಇಟ್ಟಿದ್ದ. ಆದರೆ ಮನಾಲ್ ಮತ್ತು ಮೀನಾಕ್ಷಿ ಬಗ್ಗೆ ಕೂಡ ಅವನು ಖಚಿತವಾಗಿದ್ದ. ಅವರು ತಪ್ಪು ಮಾಡಿರಲಾರರು ಅಂತ. ದಾಲ್ ಮೇ ಕುಚ್ ಕಾಲಾ ಹೇ ಎನ್ನುವಂತೆ ಏನೋ ತಪ್ಪು ಖಂಡಿತವಾಗಿಯೂ ಇತ್ತು. ಈ ಘಟನೆಗೆ 2 ತಿಂಗಳು ಕಳೆದಿದ್ದವು. ಪ್ರೇಮ್ ಅವನಿಗೆ ಫೋನ್ ಮಾಡಿದಾಗ ಅವನು ಹೋಗಿ ಆ ಲೊಕೇಶನ್ಗೆ ತಲುಪಿದನು. ಅಲ್ಲಿ ಅವಳು ಇದ್ದಳು. ಅವನ ಹೆಸರು ಅರುಣ್. ಇನ್ಸ್ಪೆಕ್ಟರ್ ಅರುಣ್ ಪ್ರೇಮ್ ಸ್ನೇಹಿತ. 26 ವರ್ಷದ ಗಾಢ ಕಂದು ಕಣ್ಣುಗಳಿರುವ ಸುಂದರ ಮತ್ತು ಹ್ಯಾಂಡ್ಸಮ್ ಮನುಷ್ಯ. ಪ್ರೇಮ್ನಿಂದ ಅವನು ಮನಾಲ್ ಜೊತೆ ಏನಾಯ್ತು ಎಂಬುದನ್ನು ತಿಳಿದುಕೊಂಡಿದ್ದ. ಮತ್ತು ಅವನ ಹೃದಯದಲ್ಲಿ ಮನಾಲ್ಗಾಗಿ ಆಳವಾದ ಸಹಾನುಭೂತಿ ಉಕ್ಕಿ ಬಂದಿತ್ತು. ಅರುಣ್ ಕಾರಿನಿಂದ ಹೊರಬಂದನು. ಅರುಣನ್ನು ನೋಡುತ್ತಿದ್ದಂತೆಯೇ ಮನಾಲ್ನ ಹೃದಯ ಇನ್ನಷ್ಟು ತುಂಬಿ ಬಂತು. ಅವಳ ಕಣ್ಣುಗಳಿಂದ ಕಣ್ಣೀರು ಜಾರಿ ಬಿಟ್ಟವು. ಜ್ಯೋತಿ ಮನೆಯಲ್ಲೇ ಅವಳಿಗೆ ಅರುಣ್ ಜೊತೆ 1-2 ಬಾರಿ ಭೇಟಿಯಾಗಿ ಪರಿಚಯವಿತ್ತು. ಅರುಣ್ ವೇಗವಾಗಿ ಅವಳ ಕಡೆಗೆ ಬಂದನು. ಇಲ್ಲಿ ಏನ್ ನಡೆಯುತ್ತಿದೆ ಎಂದು ಅವನು ಕಠಿಣ ಧ್ವನಿಯಲ್ಲಿ ಕೇಳಿದ. ನಿಸ್ಸಂದೇಹವಾಗಿ ಕಾನ್ಸ್ಟೇಬಲ್ಗಳು ಅವನನ್ನು ಗುರುತಿಸಿದ್ದರು. ಎಲ್ಲರೂ ಅರುಣ್ಗೆ ಸೆಲ್ಯೂಟ್ ಮಾಡಿದ್ರು. ಸರ್. ಅಷ್ಟರಲ್ಲಿ ಮನಾಲ್ ತನ್ನ ಕಾರಿನಿಂದ ಇಳಿದು ಬಂದಳು. ಅವಳು ತುಂಬಾ ಭಯಗೊಂಡಿದ್ದಳು. ಏನೂ ಹೇಳದೆ ಅರುಣ್ ಕಡೆಗೆ ಓಡಿ ಬಂದಳು. ಅವನ ಬಳಿಗೆ ತಲುಪುತ್ತಿದ್ದಂತೆಯೇ ಅವಳು ಅರುಣ್ನ ಕೈ ಹಿಡಿದು ಅವನ ಹಿಂದೆ ಅಡಗಿಕೊಳ್ಳಲು ಪ್ರಯತ್ನಿಸಿದಳು. ಮೊದಲ ಬಾರಿ ಅರುಣ್ ಮನಾಲ್ನನ್ನು ಇಷ್ಟು ಭಯಭೀತಳಾಗಿ ನಡುಗುತ್ತಿರುವ ಸ್ಥಿತಿಯಲ್ಲಿ ನೋಡುತ್ತಿದ್ದನು. ಅವಳು ಹೀಗಿರ್ಲಿಲ್ಲ. ಸಂದರ್ಭ ಅವಳನ್ನ ಈ ಸ್ಥಿತಿಗೆ ತಂದು ಬಿಟ್ಟಿದ್ದವು. ಮನಾಲ್, ಆರ್ ಯು ಓಕೆ ಎಂದು ಅವನು ಆಶ್ಚರ್ಯದಿಂದ ಹಿಂದೆ ತಿರುಗಿ ಕೇಳಿದ. ಅಳುತ್ತಾ ಇಲ್ಲ ಅಂತ ತಲೆ ಅಲುಗಾಡಿಸುತ್ತಿದ್ದ ಮನಾಲ್ನತ್ತ ನೋಡಿದ. ನಾನೇನು ಮಾಡಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರು ಹೊರಬಂದು ಗಲ್ಲಗಳ ಮೇಲೆ ಹರಿಯುತ್ತಿತ್ತು. ಅರುಣ್ ಹೃದಯದಲ್ಲಿ ಎಲ್ಲೋ ಆಳವಾದ ನೋವು ಎದ್ದಿತು. ಓಕೆ, ರಿಲ್ಯಾಕ್ಸ್. ಅವನು ಜಾಗರೂಕತೆಯಿಂದ ಮನಾಲ್ನ ಕೈ ಹಿಡಿದ. ಏನೂ ಆಗಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಅವನವಳ ಕೈ ಹಿಡಿದು ಧೈರ್ಯ ತುಂಬುತ್ತಿದ್ದ. ಆಮೇಲೆ ಕೋಪದಿಂದ ಪೊಲೀಸರ ಕಡೆಗೆ ತಿರುಗಿದ. ನಿಮ್ಗೆ ಹೇಗೆ ಧೈರ್ಯ ಬಂತು ಅವಳ ಮೇಲೆ ಇಂತಹ ಆರೋಪ ಹಾಕಲು? ಅವನು ಕೋಪದಿಂದ ಗರ್ಜಿಸಿದ. ಸರ್, ಇದು ಆರೋಪ ಅಲ್ಲ. ಇವರ ಗಾಡಿಯಿಂದ ಯಾರೋ ಹಿಟ್ಟಾಗಿದ್ದಾರೆ. ಇದು ನೋಡಿ, ಗಾಡಿಯಲ್ಲಿ ಗುರುತುಗಳಿವೆ ಮತ್ತು ರಕ್ತದ ಕಳೆಗಳು ಇವೆ. ಇನ್ನೂ ಸ್ವಲ್ಪ ಹೊತ್ತಿನ ಹಿಂದೆ ಇದೇ ರಸ್ತೆಯಲ್ಲಿ ಒಂದು ಅಪಘಾತ ಸಂಭವಿಸಿದ್ದು, ಅದರಲ್ಲಿ ವಿಕ್ಟಿಮ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮತ್ತೆ ಆರೋಪಿಯು ಪರಾರಿಯಾಗಿದ್ದಾನೆ. ಲೇಡಿ ಕಾನ್ಸ್ಟೇಬಲ್ ಕೂಡ ಕಠಿಣವಾಗಿ ಹೇಳಿದಳು. ಮನಾಲ್ ಇಲ್ಲ ಅಂತ ತಲೆ ಅಲುಗಾಡಿಸಿದಳು. ನೀವು ಯಾವ ಅಪಘಾತದ ಬಗ್ಗೆ ಮಾತನಾಡುತ್ತಿದ್ದೀರೋ ನನಗೆ ಗೊತ್ತಿಲ್ಲ. ನನ್ನ ಗಾಡಿಯ ಮುಂದೆ ಒಂದು ನಾಯಿ ಬಂದು ಬಿಟ್ಟಿತ್ತು. ಅದನ್ನು ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ.
ಅದಿನ್ನೂ ಆಸ್ಪತ್ರೆಯಲ್ಲೇ ಇರಬೇಕು. ನೀವು ಬೇಕಾದರೆ ಆಸ್ಪತ್ರೆಗೆ ಹೋಗಿ ಕೇಳಿ. ನಾನು ಮನೆಗೆ ವಾಪಸ್ ಹೋಗುತ್ತಿದ್ದಾಗಲೇ ಇವರಿಲ್ಲಿ ನಾಕಾಬಂದಿಯಲ್ಲಿ ನನ್ನ ಗಾಡಿಯನ್ನು ನಿಲ್ಲಿಸಿದ್ರು ಮತ್ತು ಬಲವಂತವಾಗಿ ನನ್ನನ್ನು ಅರೆಸ್ಟ್ ಮಾಡಲು ಪ್ರಯತ್ನಿಸಿದ್ರು. ಬಹಳ ಕಷ್ಟಪಟ್ಟು ನನಗೆ ಪ್ರೇಮ್ನೊಂದಿಗೆ ಮಾತನಾಡಲು ಅವಕಾಶ ಕೊಟ್ಟರು. ನಾನು ನನ್ನ ಮೈದುನ ನಗರದ SP ಅಂತ ಹೇಳಿದಾಗ ಮಾತ್ರ ಇವರಿಗೆ ನಂಬಿಕೆ ಬಂತು. ಅವಳಿನ್ನೂ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳುತ್ತಿದ್ದಳು. ಅರುಣ್ನ ದೃಷ್ಟಿ ಅವಳ ತಲೆಯ ಕಡೆಗೆ ಹೋಯಿತು. ಅಲ್ಲಿ ರಕ್ತ ಹರಿಯುತ್ತಿತ್ತು. ಅವನು ತಕ್ಷಣವೇ ತನ್ನ ಜೇಬಿನಿಂದ ರುಮಾಲನ್ನು ತೆಗೆದು ಮೃದುವಾಗಿ ಮನಾಲ್ನ ಮುಖವನ್ನ ಒರೆಸತೊಡಗಿದ. ನಿನ್ನ ಮುಖಕ್ಕೆ ಏನಾಯಿತು? ಅವನು ಸೂಕ್ಷ್ಮವಾಗಿ ಮನಾಲ್ನ ಗಲ್ಲವನ್ನು ನೋಡಿದ. ಅಲ್ಲಿ ಬೆರಳಿನ ಗುರುತುಗಳು ಸ್ಪಷ್ಟವಾಗಿದ್ದವು. ಅರುಣ್ನೊಳಗೆ ಕೋಪದ ಬೆಂಕಿ ಹೊತ್ತಿತು. ಯಾರು ಕೈ ಎತ್ತಿದ್ರು ಎಂದು ಅವನು ತಿರುಗಿ ಕೇಳಿದ. ಎಲ್ಲರ ನಾಲಿಗೆ ಮೌನವಾಗಿ ಬಿಟ್ಟವು. ನಾನು ಕೇಳ್ತಿದ್ದೇನೆ, ಯಾರು ಕೈ ಎತ್ತಿದವರು? ಅವನು ಮತ್ತೆ ಅದೇ ಕೋಪದಿಂದ ಗರ್ಜಿಸಿದ. ಲೇಡಿ ಕಾನ್ಸ್ಟೇಬಲ್ ಭಯದಿಂದ ಅರುಣ್ಣತ್ತ ನೋಡಿದಳು. ಸರ್, ಅವಳು ಎಸ್ಕೇಪ್ ಆಗಲು ಪ್ರಯತ್ನಿಸುತ್ತಿದ್ದಳು. ಅವಳ ಮಾತುಗಳು ಇನ್ನೂ ಪೂರ್ಣವಾಗುವ ಮುನ್ನವೇ ಅರುಣ್ ಮತ್ತೆ ಕೂಗಿದ. ಯಾರ ಮೇಲಾದ್ರೂ ಕೈ ಎತ್ತಲು ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು? ಅವಳನ್ನು ಅಪಘಾತವೇ ಈ ಸ್ಥಿತಿಗೆ ತಂದು ಹಾಕಿತ್ತು. ಮನಾಲ್, ಆರ್ ಯು ಓಕೆ? ಅವನು ಆಶ್ಚರ್ಯದಿಂದ ಹಿಂದಕ್ಕೆ ತಿರುಗಿ ಮನಾಲ್ನನ್ನು ನೋಡಿದ. ಅವಳು ಅಳುತ್ತಾ ತಲೆ ಅಲ್ಲಾಡಿಸಿ ಇಲ್ಲ ಎಂದು ಸೂಚಿಸುತ್ತಿದ್ದಳು. ನಾನೇನು ಮಾಡಿಲ್ಲ. ಅವಳ ಕಣ್ಣುಗಳಿಂದ ಕಣ್ಣೀರು ಹೊರಬಂದು ಗಲ್ಲಗಳ ಮೇಲೆ ಹರಿಯುತ್ತಿತ್ತು. ಅರುಣ್ನ ಹೃದಯದಲ್ಲಿ ಎಲ್ಲೋ ಆಳವಾದ ನೋವು ಎದ್ದು ಬಂತು. ಓಕೆ, ರಿಲ್ಯಾಕ್ಸ್. ಅವನು ಅಜಾಗರೂಕತೆಯಿಂದಲೇ ಮನಾಲ್ನ ಕೈ ಹಿಡಿದ. ನೀನು? ಅವನು ಅದೇ ಲೇಡಿ ಕಾನ್ಸ್ಟೇಬಲ್ ಕಡೆ ಬೆರಳು ತೋರಿಸಿದ. 1 ತಿಂಗಳವರೆಗೆ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ನಿನ್ನ ಮುಖ ಕಾಣಬಾರ್ದು. ನೀನ್ ಇಂದಿನಿಂದ ಸಸ್ಪೆಂಡೆಡ್. ಅವನು ಗರ್ಜಿಸಿದ್ದನ್ನು ನೋಡಿ ಎಲ್ಲರೂ ಅಚ್ಚರಿಯಿಂದ ಅರುಣ್ಣನ್ನು ನೋಡುತ್ತಾ ನಿಂತರು. ಅರುಣ್ ಎಂದಿಗೂ ಇಷ್ಟರ ಮಟ್ಟಿಗೆ ಕೋಪಗೊಂಡಿರಲಿಲ್ಲ. ಮನಾಲ್ ಇನ್ನೂ ಅವನ ಕೈಗೆ ಅಂಟಿಕೊಂಡೇ ಇದ್ದಳು ಮತ್ತು ಅವನು ಮತ್ತೆ ಮತ್ತೆ ಅವಳ ತಲೆಯ ಮೇಲೆ ಗಾಯವನ್ನ ನೋಡ್ತಿದ್ದ. ರಿಲ್ಯಾಕ್ಸ್, ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅವನು ನಾಕಾಬಂದಿಗಾಗಿ ಪೊಲೀಸರು ಇಟ್ಟಿದ್ದ ಕುರ್ಚಿಯ ಕಡೆ ಅವಳನ್ನ ಕರೆದುಕೊಂಡು ಹೋದ. ಮನಾಲ್ನನ್ನು ಕುಳ್ಳಿರಿಸಿದ ನಂತರ ತನ್ನ ಕಾರಿನಿಂದ ನೀರಿನ ಬಾಟಲ್ ತೆಗೆದುಕೊಂಡು ಬಂದು ಅವಳಿಗೆ ನೀರು ಕುಡಿಸಿದ. ನಿಲ್ಲು, ನೋಡ್ತೀನಿ. ಬಹುಶಃ ಕಾರಿನಲ್ಲಿ ಫಸ್ಟ್ ಏಡ್ ಕಿಟ್ ಇರಬಹುದು. ಮೊದಲು ನಿನ್ನ ತಲೆಯ ಗಾಯಕ್ಕೆ ಏನಾದರೂ ಮಾಡಬೇಕು, ಅವನು ಮೃದುವಾಗಿ ಹೇಳಿದ. ಎಲ್ಲರೂ ಬದಿಯಲ್ಲಿ ನಿಂತು ಆಶ್ಚರ್ಯದಿಂದ ಅವನನ್ನ ನೋಡುತ್ತಿದ್ರು. ಇನ್ಸ್ಪೆಕ್ಟರ್ ಅರುಣ್ ಇಂದು ಸಂಪೂರ್ಣ ಬೇರೆ ರೀತಿಯವನಂತೆ ಕಾಣುತ್ತಿದ್ದ. 5 ನಿಮಿಷಗಳ ಶ್ರಮದ ನಂತರ ಕಾರಿನ ಹಿಂದಿನ ಸೀಟಿನಿಂದ ಫಸ್ಟ್ ಏಡ್ ಕಿಟ್ ಸಿಕ್ತು. ಅದು ಚಿಕ್ಕದಾದ ಕಿಟ್ ಆಗಿತ್ತು, ಆದರೆ ಮನಾಲ್ನ ಗಾಯ ಮತ್ತು ರಕ್ತ ನಿಲ್ಲಿಸಲು ಸಾಕಾಗಿತ್ತು. ಅವನವಳ ಪಕ್ಕದಲ್ಲಿ ಮೊಣಕಾಲು ಮೇಲೆ ಕುಳಿತು ಅವಳ ತಲೆಯ ಮೇಲೆ ಗಾಯವನ್ನ ನೋಡಲು ಶುರು ಮಾಡಿದ. ಗಾಯವನ್ನ ಪರಿಶೀಲಿಸುತ್ತಾ ಅವಳ ತಲೆಗೆ ಬ್ಯಾಂಡೇಜ್ ಕಟ್ಟಿದ. ಇದಾದ ಮೇಲೂ ಅವನು ಅದೇ ರಸ್ತೆಯ ಮೇಲೆ ಮನಾಲ್ ಎದುರು ಮೊಣಕಾಲು ಮೇಲೆ ಕುಳಿತೇ ಇದ್ದ. ಆ ಕ್ಷಣದಲ್ಲಿ ತನ್ನ ಹಾಫ್ ವೈಟ್ ಬಟ್ಟೆಗಳ ಮೇಲೆ ಅಂಟಿದ ಮಣ್ಣಿನ ಬಗ್ಗೆಯೂ ಅವನಿಗೆ ಕೇರ್ ಇರಲಿಲ್ಲ. ಅವನು ಸಂಪೂರ್ಣವಾಗಿ ಆ ಹುಡುಗಿಯ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದ. ನಡಿ, ಎದ್ದೇಳು. ನಾನು ನಿನ್ನನ್ನು ಮನೆಗೆ ಬಿಡುತ್ತೇನೆ. ನೀನೊಬ್ಳೆ ಹೋಗೋದು ಸರಿಯಲ್ಲ. ಈ ಕೇಸನ್ನು ನಾನು ಸ್ವತಃ ನೋಡಿಕೊಳ್ಳುತ್ತೇನೆ. ಅವನು ಮನಾಲ್ನ ಕೈ ಹಿಡಿದು ಅವಳನ್ನು ತನ್ನ ಕಾರಿನವರೆಗೆ ಕರೆದುಕೊಂಡು ಹೋದ. ಹಾಗೆ ನೋಡಿದ್ರೆ ಅವರಿಬ್ಬರು ಆಗಾಗ್ಗೆ ಜಗಳ ಆಡುತ್ತಲೇ ಇರುತ್ತಿದ್ದರು. ಮನಾಲ್ಗೆ ಅರುಣ್ ಜೊತೆ ಕ್ಷಣ ಮಾತ್ರವೂ ಹೊಂದಿಕೆಯಾಗುತ್ತಿರಲಿಲ್ಲ. ಯಾಕಂದ್ರೆ ಅರುಣ್ ಅಗತ್ಯಕ್ಕಿಂತ ಹೆಚ್ಚು ಫ್ರೀ ಆಗಲು ನೋಡುತ್ತಿದ್ದ. ಅದು ಮನಾಲ್ಗೆ ಬೇಸರವಾಗುತ್ತಿತ್ತು. ಆದರೆ ಈ ಕ್ಷಣದಲ್ಲಿ ಅವಳು ಇದೇ ಯೋಚಿಸುತ್ತಿದ್ದಳು. ಅರುಣ್ ಇಲ್ಲದಿದ್ದರೆ ಅವಳ ಸ್ಥಿತಿ ಏನಾಗುತ್ತಿತ್ತೋ. ಇಬ್ಬರು ಕಾರಿನಲ್ಲಿ ಕೂತಿದ್ದರು. ಅರುಣ್ ಡ್ರೈವ್ ಮಾಡ್ತಿದ್ದಾಗ ಏಕಾಏಕಿ ಅವನ ಮೊಬೈಲ್ ರಿಂಗ್ ಆಯಿತು. ನೋಡಿದಾಗ ಪ್ರೇಮ್ನ ಕಾಲ್ ಇತ್ತು. ಅವನು ಕಾಲ್ ರಿಸೀವ್ ಮಾಡಿದ. ಆದರೆ ಎದುರುಗಡೆಯಿಂದ ಬಂದ ಸುದ್ದಿಯು ಅರುಣ್ ಉಸಿರನ್ನೇ ನಿಲ್ಲಿಸಿತು. ಅವನು ಕಾರಿಗೆ ಜೋರಾಗಿ ಬ್ರೇಕ್ ಹಾಕಿದ. ಏನ್ ಆಕ್ಸಿಡೆಂಟ್? ಯಾವ ಆಸ್ಪತ್ರೆಯಲ್ಲಿ? ಸರಿ, ನಾವು ತಕ್ಷಣ ಬರ್ತಿದ್ದೇವೆ. ಮೊಬೈಲ್ ಇಡುತ್ತಿದ್ದಂತೆ ಅವನು ಮತ್ತೆ ಕಾರು ಸ್ಟಾರ್ಟ್ ಮಾಡಿದ್ದ. ಮನಾಲ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ಏನಾಯ್ತು? ಯಾರಿಗೆ ಆಕ್ಸಿಡೆಂಟ್ ಆಯಿತು? ಅವಳು ಭಯದಿಂದ ನಡುಗಿದ ಧ್ವನಿಯಲ್ಲಿ ಕೇಳಿದಳು. ರಿಲ್ಯಾಕ್ಸ್ ಮನಾಲ್, ಏನೂ ಆಗಿಲ್ಲ. ಜ್ಯೋತಿಗೆ ಸಣ್ಣ ಆಕ್ಸಿಡೆಂಟ್ ಆಗಿದೆ. ಗಾಬರಿ ಆಗ್ಬೇಡ, ಆಸ್ಪತ್ರೆಗೆ ಹೋಗೋಣ. ಅವನವಳಿಗೆ ಧೈರ್ಯ ಕೊಡಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತಿದ್ದ. ಆದರೆ ಮನಾಲ್ಗೆ ಉಸಿರಾಡುವುದಕ್ಕೂ ಕಷ್ಟವಾಗತೊಡಗಿತ್ತು. ಏನು? ಜ್ಯೋತಿ? ಇಲ್ಲ, ಅವಳಿಗೆ ಏನೂ ಆಗ್ಬಾರ್ದು. ಅರುಣ್ನ ಕಾರು ವೇಗವಾಗಿ ಆಸ್ಪತ್ರೆಯ ಕಡೆಗೆ ಓಡುತ್ತಿತ್ತು. ಆಸ್ಪತ್ರೆಯ ಕಾರಿಡಾರ್ನಲ್ಲೂ ಎಲ್ಲರೂ ಅಶಾಂತಿಯಾಗಿ ತಿರುಗಾಡುತ್ತಿದ್ದರು. ಮನಾಲ್ನ ಅಳಲು ಸಂಪೂರ್ಣ ಕಾರಿಡಾರ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅರುಣ್ ಆತಂಕದಿಂದ ಅಲೆದಾಡುತ್ತಿದ್ದ. ಪ್ರೇಮ್ ಗೋಡೆಗೆ ಹೊರಗೆ ನಿಂತು ಯಾವುದೋ ಕಾಣದ ಬಿಂದುವನ್ನು ಶೂನ್ಯ ದೃಷ್ಟಿಯಿಂದ ನೋಡುತ್ತಿದ್ದ. ಅವರಿಬ್ಬರು ಡಿನ್ನರ್ ಮಾಡಲು ರೆಸ್ಟೋರೆಂಟ್ಗೆ ಹೋಗಿದ್ದರು. ಹೊರಬಂದಾಗ ಪ್ರೇಮ್ ಕಾರು ತೆಗೆದುಕೊಳ್ಳಲು ಹೋಗಿದ್ದ. ಅಷ್ಟರಲ್ಲಿ ಜ್ಯೋತಿ ರಸ್ತೆಯವರೆಗೆ ಬಂದಿದ್ದಳು. ಆಗ್ಲೇ ಒಂದು ಅತೀವ ವೇಗದ ಕಾರು ಬಂತು. ಖಂಡಿತವಾಗಿಯೂ ಚಾಲಕ ನಶೆಯಲ್ಲಿದ್ದಿರಬಹುದು.
ಆ ಕಾರು ಜ್ಯೋತಿಗೆ ಡಿಕ್ಕಿ ಹೊಡೆದು ಅದೇ ವೇಗದಲ್ಲಿ ಅಲ್ಲಿಂದ ಕಣ್ಮರೆಯಾಯಿತು. ಪ್ರೇಮ್ನ ಸ್ಥಿತಿ ಅಸ್ತವ್ಯಸ್ತವಾಗಿತ್ತು. ಅವನ ಮುಖ ಅರ್ಧ ಸತ್ತವನಂತೆ ಕಾಣುತ್ತಿತ್ತು. ಕೂದಲು ನುಚ್ಚುನೂರಾಗಿ ಹಣೆಯ ಮೇಲೆ ಬಿದ್ದಿತ್ತು. ಅವನ ಎದೆಯ ಮೇಲೆ ಅವನು ಜ್ಯೋತಿಯನ್ನ ಎತ್ತುವಾಗ ತಾಗಿದ ರಕ್ತದ ಕಲೆಗಳು ಅವನ ಬಿಳಿ ಕುರ್ತಾದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜ್ಯೋತಿ ಆಪರೇಷನ್ ಥಿಯೇಟರ್ನೊಳಗಿದ್ದಳು. ಹೊರಗೆ ಎಲ್ಲರೂ ಬೆಂಕಿಯ ಮೇಲೆ ನಡೆಯುವರಂತೆ ತಳಮಳಿಸುತ್ತಿದ್ದರು. ಪ್ರೇಮ್ನ ಕಿವಿಗಳಲ್ಲಿ ಒಂದೇ ಒಂದು ವಾಕ್ಯ ಮರು ಮೊಳಗುತ್ತಿತ್ತು. ಪ್ರೇಮ್, ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತೇನೆ ಅಂತ ನನಗೆ ಸ್ವತಃ ಅಂದಾಜೇ ಇಲ್ಲ. ಆದರೆ ಈಗ ಈ ಮನೆಯಿಂದ ನನ್ನ ಶರೀರ ಹೊರಗೆ ಹೋಗುತ್ತದೆ. ನನ್ನ ಸಮಾಧಿಯ ಮೇಲೆ ಜ್ಯೋತಿ ಪ್ರೇಮ್ ಅಂತ ಬರೆಯಲಾಗುತ್ತದೆ. ನನ್ನ ಆತ್ಮದೇಹದಿಂದ ಬೇರ್ಪಟ್ಟ ನಂತರವೂ ನಿಮ್ಮೊಡನೆ ಜೋಡಿಸಿಕೊಂಡೇ ಇರುತ್ತದೆ ಪ್ರೇಮ್. ಆ ಪದಗಳು ಆ ಕ್ಷಣದಲ್ಲಿ ಅವನ ಕಿವಿಗಳಲ್ಲಿ ಬಾಲೆಯಂತೆ ಚುಚ್ಚುತ್ತಿದ್ದವು. 2 ಕಣ್ಣೀರ ಹನಿ ಅವನ ಗಲ್ಲಗಳ ಮೇಲೆ ಹರಿದು ಬಂದವು. ಮನಾಲ್ಗೆ ತನ್ನ ಅಸ್ತಿತ್ವದಿಂದ ಜೀವ ಹೊರಟು ಹೋಗುತ್ತಿರುವಂತೆ ಅನ್ನಿಸ್ತು. ಅರುಣ್ ಹೆಜ್ಜೆಗಳು ನಿಂತು ಹೋದವು. ಅವನು ಅಸಹಾಯಕತೆಯಿಂದ ಮನಾಲ್ನನ್ನು ನೋಡುತ್ತಿದ್ದ. ನಂತರ ಅವನವಳ ಕಡೆಗೆ ಮುಂದೆ ಬಂದ. ಅವಳ ಕೈ ಹಿಡಿದು ಪಕ್ಕದಲ್ಲಿದ್ದ ಕುರ್ಚಿಯವರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕುಳ್ಳಿರಿಸಿದ. ನಂತರ ಅವಳ ಮುಂದೆ ನೀರನ್ನಿಟ್ಟ. ನೀರು ಕುಡಿ ಮನಾಲ್. ಈ ರೀತಿ ಟೆನ್ಷನ್ ಮಾಡಿಕೊಂಡ್ರೆ ಏನ್ ಪ್ರಯೋಜನ? ಅವಳು ಚೇತರಿಸಿಕೊಳ್ಳಲ್ವಾ? ನಿನ್ನದೇ ಆರೋಗ್ಯ ಸರಿಯಿಲ್ಲ. ನೀನು ಕೂಡ ಅಸ್ವಸ್ಥಳಾಗಿ ಬಿಡ್ತೀಯ. ಬಿ ಪಾಸಿಟಿವ್. ನೀರು ಕುಡಿ. ಪ್ರೀತಿಯಿಂದ ಅರ್ಥ ಮಾಡಿಸುತ್ತಾ ಅವನವಳಿಗೆ ಸ್ವಲ್ಪ ನೀರು ಕುಡಿಸಿದ. ಅವಳು ನನಗೆ ಎಲ್ಲ ಸಂಬಂಧಗಳಿಗಿಂತಲೂ ಮೇಲು. ಅವಳು ಕೇವಲ ನನ್ನ ಸಹೋದರಿ ಅಲ್ಲ, ಅವಳು ನನ್ನ ಇಡೀ ಪ್ರಪಂಚ. ನಾನವಳನ್ನ ನೋವಿನಲ್ಲಿ ನೋಡಲು ಸಾಧ್ಯವಿಲ್ಲ. ಅವಳಿಗೇನಾದ್ರೂ ಆದರೆ ನನಗೆ ಏನಾದರೂ ಸಂಭವಿಸಬಹುದು. ನೋವಿನ ನಡುವೆ ಅವಳು ಬಹಳ ಕಷ್ಟದಿಂದ ಅರುಣ್ಗೆ ತನ್ನ ಹೃದಯದ ಸ್ಥಿತಿಯನ್ನ ಹೇಳುತ್ತಿದ್ದಳು. ಪ್ರೇಮ್ ಕಣ್ಣು ಮಿಟುಕಿಸದೆ ಮನಾಲ್ನನ್ನು ನೋಡುತ್ತಿದ್ದ. ಅವಳ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಸಮಯ ಮಾತ್ರ ಕಳೆಯುತ್ತಲೇ ಹೋಗುತ್ತಿತ್ತು. ಆದರೆ ಆಪರೇಷನ್ ಥಿಯೇಟರ್ನ ಬಾಗಿಲು ತೆರೆಯುವ ಲಕ್ಷಣವೇ ಇರಲಿಲ್ಲ. ಸುಮಾರು 4 ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ನ ದೀಪ ಬೆಳಗಿತು. ಎಲ್ಲರ ದೃಷ್ಟಿಯು ಮುಚ್ಚಿದ ಬಾಗಿಲಿನ ಮೇಲೆ ನೆಟ್ಟಿತು. ಕೆಲ ಕ್ಷಣಗಳ ನಂತರ ಬಾಗಿಲು ತೆರೆಯಿತು. ಡಾಕ್ಟರ್ ಹೊರಬಂದರು. ಎಲ್ಲರೂ ಅಚ್ಚರಿಯಿಂದ ನೇರವಾಗಿ ನಿಂತರು. ಮನಾಲ್ ಬಹಳ ಕಷ್ಟದಿಂದ ನಿಂತುಕೊಳ್ಳಲು ಪ್ರಯತ್ನಿಸಿದಳು. ಅವಳು ತಲೆ ತಿರುಗಿದಂತಾಗಿ ಬೀಳುವ ಮುನ್ನವೇ ಅವಳ ಕೈ ಅನಾಯಾಸವಾಗಿ ಅರುಣ್ ಭುಜವನ್ನ ಹಿಡಿದುಕೊಂಡಿತು. ಅವನ ಆಧಾರದಿಂದ ಅವಳು ತನ್ನನ್ನು ತಾನು ಸಮರ್ಥಿಸಿಕೊಂಡು ನೇರವಾಗಿ ನಿಂತಳು. ಪ್ರೇಮ್ ಮುಂದೆ ಹೋಗಲು ಪ್ರಯತ್ನಿಸಿದರೂ ಅವನ ಹೆಜ್ಜೆಗಳು ನೆಲಕ್ಕೆ ಅಂಟಿಕೊಂಡಂತಾಗಿದ್ದವು. ಮನಾಲ್ ಮುಂದೆ ಹೋದಳು. ಡಾಕ್ಟರ್, ಜ್ಯೋತಿ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳಲ್ವಾ? ಮನಾಲ್ ಎಲ್ಲರ ಮೇಲೂ ಒಂದು ನೋಟ ಹರಿಸಿದಳು. ಚಿಂತಿಸಬೇಡಿ, ತಲೆಗೆ ತುಂಬ ಆಳವಾದ ಗಾಯವಾಗಿಲ್ಲ. ನಾವು ಹೊಲಿಗೆ ಹಾಕಿದ್ದೇವೆ. ಉಳಿದಂತೆ ಕೆಲವು ಸಣ್ಣ ಪುಟ್ಟ ಗಾಯಗಳೂ ಇದ್ದವು. ಅವಕ್ಕೂ ಚಿಕಿತ್ಸೆ ನೀಡಲಾಗಿದೆ. ಆದರೆ ರಕ್ತ ಬಹಳಷ್ಟು ಹರಿದಿದೆ. ರಕ್ತದ ವ್ಯವಸ್ಥೆ ಮಾಡಿ. ಅಷ್ಟರವರೆಗೆ ನಾವು ಅವಳನ್ನು ಕೊಠಡಿಗೆ ಶಿಫ್ಟ್ ಮಾಡುತ್ತಿದ್ದೇವೆ. ಡಾಕ್ಟರ್ ತನ್ನ ಮಾತು ಮುಗಿಸಿ ಕಾರಿಡಾರ್ನಲ್ಲಿ ಮುಂದೆ ನಡೆದು ಹೋದರು. ಮನಾಲ್ನ ಕಲ್ಲಿನಂತಿದ್ದ ದೇಹಕ್ಕೆ ಏಕಾಏಕಿ ಜೀವ ಬಂದಂತಾಯಿತು. ನನ್ನದು ಮತ್ತು ಜ್ಯೋತಿಯದ್ದು ಒಂದೇ ರಕ್ತದ ಗುಂಪು. ನಾನವಳಿಗೆ ರಕ್ತ ಕೊಡುತ್ತೇನೆ. ನನ್ನ ತಂಗಿಗೆ ಏನೂ ಆಗಲು ಬಿಡೋದಿಲ್ಲ. ಅವಳು ಅಸಹಾಯಕತೆಯಿಂದ ಜೋರಾಗಿ ಗುಣಗುಣಿಸಿದಳು. ಅರುಣ್ ಆತಂಕದಿಂದ ಅವಳನ್ನು ನೋಡಿದ. ಮನಾಲ್, ನಿನ್ನ ತಲೆಗೆ ಗಾಯ ಆಗಿದೆ. ಈ ಸ್ಥಿತಿಯಲ್ಲಿ ನೀನು ಅವಳಿಗೆ ರಕ್ತ ಕೊಡಲು ಸಾಧ್ಯ ಇಲ್ಲ. ನಿನ್ನದ ಆರೋಗ್ಯ ಹದಗೆಡುತ್ತದೆ ಮತ್ತು ಡಾಕ್ಟರ್ಗಳು ಕೂಡ ರಕ್ತ ತೆಗೆದುಕೊಳ್ಳೋದಿಲ್ಲ. ಅರುಣ್ ಮಾತು ಕೇಳುತ್ತಿದ್ದಂತೆ ಮನಾಲ್ಗೆ ತನ್ನ ಕಾಲುಗಳಿಂದ ಜೀವ ಜಾರಿ ಹೋಗುತ್ತಿರುವಂತೆ ಅನ್ನಿಸ್ತು. ಅವಳು ಇಲ್ಲ ಎಂದು ತಲೆಯಾಡಿಸುತ್ತಾ ಅಲ್ಲೇ ಇದ್ದ ಕುರ್ಚಿಗೆ ಬೀಳುವಂತಾಗಿ ಕುಳಿತುಕೊಂಡಳು. ಅವಳ ರಕ್ತದ ಗುಂಪು ಓ ನೆಗೆಟಿವ್. ಇಷ್ಟು ಅಪರೂಪದ ರಕ್ತ ಗುಂಪಿನ ರಕ್ತವನ್ನ ಎಲ್ಲಿಂದ ವ್ಯವಸ್ಥೆ ಮಾಡಬೇಕು? ನಾನು ರಕ್ತ ಕೊಡಲು ಸಾಧ್ಯವಿಲ್ಲ ಅಂದ್ರೆ ನನ್ನ ಸಹೋದರಿಯ ಜೀವವನ್ನು ಯಾರು ಉಳಿಸ್ತಾರೆ? ಅವಳು ಅರುಣ್ ಕಡೆ ನೋಡುತ್ತಾ ನಿಧಾನವಾದರೂ ಕಿರುಚುವಂತಿದ್ದ ಧ್ವನಿಯಲ್ಲಿ ಹೇಳಿದಳು. ಅಷ್ಟರಲ್ಲಿ ಆ ತಣ್ಣನೆಯ ಕಾರಿಡಾರ್ನಲ್ಲಿ ಏಕಾಏಕಿ ಒಂದು ಗಂಭೀರ ಧ್ವನಿ ಮೊಳಗಿತು. ಎಲ್ಲರೂ ತಿರುಗಿ ಪ್ರೇಮ್ ಕಡೆ ನೋಡಿದರು. ಮನಾಲ್ನ ಕಣ್ಣುಗಳಲ್ಲಿ ಅತಿಯಾದ ಅಶಾಂತಿ ಕಾಣಿಸ್ತಿತ್ತು. ಅವನು ನೇರವಾಗಿ ಮನಾಲ್ನ ಕಡೆ ಬಂದ. ನನ್ನ ರಕ್ತ ಕೊಡುತ್ತೇನೆ. ನನ್ನ ರಕ್ತದ ಗುಂಪು ಓ ನೆಗೆಟಿವ್ನೇ. ನಾನು ಅವಳು ಸಾಯುತ್ತಿರೋದನ್ನ ನೋಡಲಾರೆ. ಅವಳಿಗೆ ಏನೂ ಆಗಲು ಬಿಡೋದಿಲ್ಲ. ನಾನವಳನ್ನು ಉಳಿಸುತ್ತೇನೆ. ನೀನು ಚಿಂತೆ ಮಾಡಬೇಡ. ಎಲ್ಲರೂ ಅವಿಶ್ವಾಸದಿಂದ ಪ್ರೇಮ್ನನ್ನ ನೋಡಿದರು. ಅವನ ಕಣ್ಣುಗಳು ಕೆಂಪಾಗುತ್ತಾ ಹೋಗುತ್ತಿವೆ. ಮನಾಲ್ ಕಲ್ಲಿನಂತೆ ಕುಳಿತುಕೊಂಡೇ ಉಳಿದಳು. ಅವಳು ನೆಲದಿಂದ ಎದ್ದು ನಿಲ್ಲುವ ಸ್ಥಿತಿಯಲ್ಲೇ ಇರಲಿಲ್ಲ. ಅಷ್ಟರಲ್ಲಿ ಒಂದು ನರ್ಸ್ ಅವಳ ಬಳಿ ಬಂದಳು. ನಾನು ನನ್ನ ವೈಫ್ಗೆ ರಕ್ತ ಕೊಡುತ್ತೇನೆ ಎಂದು ಪ್ರೇಮ್ ಹೇಳಿದ. ನರ್ಸ್ ಒಪ್ಪಿಗೆ ನೀಡಿ ತಲೆ ಆಡಿಸಿ ಪ್ರೇಮ್ಗೆ ತನ್ನ ಜೊತೆಗೆ ಬರಲು ಸೂಚಿಸುತ್ತಾ ಕಾರಿಡಾರ್ನಲ್ಲಿ ಮುಂದೆ ನಡೆದರು. 1 ಗಂಟೆ ಕೂಡ ಕಳೆಯಿತು. ಆ ಸಮಯದಲ್ಲಿ ಅವರು ಆಸ್ಪತ್ರೆಯ ವಿಸಿಟಿಂಗ್ ರೂಮ್ನಲ್ಲಿ ಕುಳಿತು ಅಶಾಂತಿಯಾಗಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಅಷ್ಟರಲ್ಲಿ ಬಾಗಿಲು ತೆರೆಯಿತು ಮತ್ತು ಪ್ರೇಮ್ ಒಳಗೆ ಪ್ರವೇಶಿಸಿದ. ಪ್ರೇಮ್ನನ್ನು ನೋಡುತ್ತಿದ್ದಂತೆ ಮನಾಲ್ ಕುರ್ಚಿಯಿಂದ ಎದ್ದು ಓಡುತ್ತಾ ಅವನ ಬಳಿಗೆ ಹೋದಳು.
ಜ್ಯೋತಿ ಚೆನ್ನಾಗಿದ್ದಾಳ ಪ್ರೇಮ್? ಅವಳು ಆತಂಕಭರಿತ ಧ್ವನಿಯಲ್ಲಿ ಕೇಳಿದಳು. ಪ್ರೇಮ್ ಮುಖ ಎತ್ತಿ ಅವಳನ್ನು ನೋಡಿದ. ನಾನಿನ್ನೂ ಅವಳನ್ನು ನೋಡಿಲ್ಲ. ಅವಳಿನ್ನೂ ಪ್ರಜ್ಞೆಗೆ ಬಂದಿಲ್ಲ. ನಾನು ರಕ್ತ ನೀಡಿ ಬಂದಿದ್ದೇನೆ. ಡಾಕ್ಟರ್ ಹೇಳಿದ್ರು. ಅವಳನ್ನು ಈಗ ಕೊಠಡಿಗೆ ಶಿಫ್ಟ್ ಮಾಡಿದ್ದಾರೆ. ಸ್ವಲ್ಪ ಸಮಯದ ನಂತರ ನಾವು ಅವಳನ್ನು ನೋಡ್ಬೋದು. ಪ್ರೇಮ್ನ ಧ್ವನಿಯಲ್ಲಿ ಒಂದು ವಿಚಿತ್ರ ಭಯವಿತ್ತು. ಅರುಣ್ ಅವನ ಮುಖದಲ್ಲಿ ಮಕ್ಕಳಂಥ ಭಯವನ್ನ ನೋಡಿ ಆಶ್ಚರ್ಯಚಕಿತನಾದ. ಮನಾಲ್ ಕುರ್ಚಿಯ ಮೇಲೆ ಕುಸಿದುಕೊಳ್ಳುವಂತಾಗಿ ಕುಳಿತುಕೊಂಡಳು. ನೀನು ಮನೆಗೆ ಹೋಗು ಮನಾಲ್, ರಾತ್ರಿ ತುಂಬಾ ಹೊತ್ತಾಗಿದೆ. ಪ್ರೇಮ್ನ ಧ್ವನಿಯನ್ನ ಕೇಳಿ ಅವಳು ಮುಖ ಎತ್ತಿ ಪ್ರೇಮ್ ಕಡೆ ನೋಡಿದಳು. ನಂತರ ಇಲ್ಲ ಎಂದು ತಲೆಯಾಡಿಸಿದಳು. ನಾನು ಜ್ಯೋತಿಯನ್ನ ಬಿಟ್ಟು ಎಲ್ಲೂ ಹೋಗಲಾರೆ. ನಾನವಳನ್ನು ನೋಡದೇ ಇರಲು ಸಾಧ್ಯವಿಲ್ಲ, ಅವಳು ಅಸಹಾಯಕತೆಯಿಂದ ಅಳುತ್ತಾ ಹೇಳಿದಳು. ಪ್ರೇಮ್ ಅವಳನ್ನ ಸ್ವಲ್ಪ ದೂರದಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸಿದ. ಮನೆಗೆ ಹೋಗು ಮನಾಲ್, ನಿನ್ನ ಆರೋಗ್ಯ ಚೆನ್ನಾಗಿಲ್ಲ, ಹೆಚ್ಚು ಹದಗೆಡುತ್ತದೆ. ಸ್ವಲ್ಪ ವಿಶ್ರಾಂತಿ ತಗೋ, ನಂತರ ಬೆಳಗ್ಗೆ ಮತ್ತೆ ಬಂದು ಬಿಡು. ಅರುಣ್, ಇವಳನ್ನು ಮನೆಗೆ ಕರೆದುಕೊಂಡು ಹೋಗು. ನಾನು ಈ ಸಮಯದಲ್ಲಿ ಯಾವುದೇ ತರ್ಕಕ್ಕೆ ತಲೆ ಹಾಕಲು ಸಿದ್ಧನಿಲ್ಲ. ಹೋಗು. ಪ್ರೇಮ್ನ ಧ್ವನಿಯಲ್ಲಿ ದುಃಖ, ನೋವು, ಅಸಹಾಯಕತೆ ಮತ್ತು ಗಂಭೀರತೆ ಎಲ್ಲವೂ ಒಟ್ಟಾಗಿ ಕಿವಿಗೆ ತಾಗುತ್ತಿತ್ತು. ಮನಾಲ್ ಏನೋ ಹೇಳಲು ಬಯಸಿದ್ದಳು. ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಅವಳನ್ನ ನಿಶ್ಚಲವಾಗಿರಲು ಸೂಚಿಸಿದ. ಅವಳು ಅಸಹಾಯಕತೆಯಿಂದ ತನ್ನ ಕಣ್ಣೀರು ಒರೆಸಿಕೊಂಡು ಕುರ್ಚಿಯಿಂದ ಎದ್ದಳು. ನಾನೊಂದು ಬಾರಿ ಜ್ಯೋತಿಯನ್ನ ನೋಡ್ಲೇಬೇಕು ಎಂದು ಅವಳು ಹೇಳಿ ಕೋಣೆಯಿಂದ ಹೊರಗೆ ಹೆಜ್ಜೆ ಹಾಕಿದಳು. ಅವಳು ಹೋದ ಮೇಲೆ ಅರುಣ್ ಪ್ರೇಮ್ ಬಳಿ ಬಂದು ಕುಳಿತುಕೊಂಡ ಮತ್ತು ಅವನ ಭುಜದ ಮೇಲೆ ಕೈ ಇಟ್ಟನು. ಪ್ರೇಮ್ ತನ್ನ ತಲೆಯಲ್ಲಿದ್ದ ಆಲೋಚನೆಗಳಿಂದ ಹೊರಬಂದಂತೆ ಭಾಸವಾಯಿತು. ಪ್ರೇಮ್ ಮುಖ ತಿರುಗಿಸಿ ಅರುಣ್ ಕಡೆ ನೋಡಿದ. ನೀನು ಮನಾಲ್ ನಿರ್ದೋಷಿ ಅಂತ ಹೇಳ್ತೀಯಾ? ಅವಳ ಕಾರಿನ ಮುಂದೆ ಒಂದು ನಾಯಿ ಬಂದಿದ್ದು ನಿಜ. ಪ್ರೇಮ್ನ ಈ ವಿಚಿತ್ರ ಪ್ರಶ್ನೆಯನ್ನ ಕೇಳಿ ಅರುಣ್ನ ಕಣ್ಣಲ್ಲಿ ಆಶ್ಚರ್ಯ ಮೂಡಿತು. ನಂತರ ಅವನು ಗಂಭೀರನಾದ. ಅವಳು ತುಂಬಾ ಕ್ಲಿಯರ್ ವ್ಯಕ್ತಿತ್ವದವಳು ಪ್ರೇಮ್. ನಾನವಳ ಕಣ್ಣಿನಲ್ಲಿ ಸತ್ಯವನ್ನ ನೋಡಿದ್ದೇನೆ. ಅವಳು ಸತ್ಯ ಹೇಳ್ತಿದ್ದಾಳೆ. ಮನಾಲ್ ಹಾಗೆ ಮಾಡುವವಳಲ್ಲ. ನನ್ನ ಹೃದಯವು ಅದೇ ಹೇಳುತ್ತಿದೆ. ನನಗೆ ಯಾಕೋ ಗೊತ್ತಿಲ್ಲ, ಅದೆಷ್ಟೋ ಕಾರಣಗಳಿಂದ ಅವಳು ನನಗೆ ನನ್ನವಳಂತೆ ತೋರುತ್ತಾಳೆ. ಅವಳು ಕೋಪವಾಗಿದ್ರೂ ಮನಸ್ಸಿಗೆ ತುಂಬಾ ಹತ್ತಿರವಾಗ್ತಾಳೆ. ಒಳ್ಳೇದಾಯ್ತು, ಅವಳ ಮದುವೆ ಇನ್ನೂ ಆಗಿಲ್ಲ. ಅವಳ ಜೊತೆ ಆ ರೀತಿ ವರ್ತಿಸುವವರಿಗೆ ಯಾಕೆ ಗೌರವ ಕೊಡಬೇಕಿತ್ತು? ಪ್ರೇಮ್ ತುಟಿಗಳ ಕೊನೆಗೆ ನಗುವೊಂದು ಹರಿದು ಬಂತು. ಇದು ನಿಜವಾದ ಪ್ರೀತಿ ಅರುಣ್, ಅವನು ಹೇಳಿದ. ಅರುಣ್ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಅಶಾಂತಿಯನ್ನು ಒಂದುಗೂಡಿ ಕಂಡನು. ಅವನು ತುಂಬಾ ಅವಿಶ್ವಾಸದಿಂದ ಪ್ರೇಮ್ನನ್ನು ನೋಡುತ್ತಲೇ ಇದ್ದ. ಆಗ ಇನ್ನೇನೋ ಹೇಳಬೇಕೆಂದು ಮುಂದಾದಾಗ ಬಾಗಿಲು ತೆರೆಯಿತು ಮತ್ತು ಮನಾಲ್ ಒಳಗೆ ಬಂದಳು. ಮನಾಲ್ನನ್ನು ನೋಡುತ್ತಿದ್ದಂತೆಯೇ ಅರುಣ್ ನಿಂತನು. ಅವಳು ಪ್ರೇಮ್ ಕಡೆ ನೋಡುತ್ತಿದ್ದಳು. ನಾನವಳನ್ನ ಬಿಟ್ಟು ಹೋಗಲು ಇಚ್ಛಿಸುವುದಿಲ್ಲ. ಮನೆಗೆ ಹೋಗಿ ನನಗೆ ಶಾಂತಿ ಸಿಗದು. ನಾನವಳ ಜವಾಬ್ದಾರಿಯನ್ನ ನಿಮ್ಮ ಮೇಲೆ ಬಿಡುತ್ತೇನೆ. ನನ್ನ ಸಹೋದರಿಗೆ ನೋವು ನೀಡಿದವರಿಂದ ಲೆಕ್ಕ ಚುಕ್ತಗೊಳಿಸುವುದು ನಿಮ್ಮ ಕರ್ತವ್ಯ, ಅವಳು ಗಂಭೀರತೆಯಿಂದ ಹೇಳಿ ಹೊರಗೆ ತೆರಳಿದಳು. ಅರುಣ್ ಸಹ ಅವಳ ಹಿಂದೆ ಎದ್ದು ಹೊರಗೆ ಹೋದ, ಅವಳನ್ನು ಮನೆಗೆ ತಲುಪಿಸಲು. ರಾತ್ರಿ 3 ಗಂಟೆಯಾಗಿತ್ತು. ಆ ಸಮಯದಲ್ಲಿ ಅವನು ಮನಾಲ್ನನ್ನು ಒಂಟಿಯಾಗಿ ಬಿಟ್ಟು ಬಿಡಲು ಸಾಧ್ಯವಿರಲಿಲ್ಲ. ಅವರು ಹೊರಟ ನಂತರ ಪ್ರೇಮ್ ಕೂಡ ಅಲ್ಲಿಂದ ಎದ್ದು ಜ್ಯೋತಿ ಇದ್ದ ಆ ಪ್ರೈವೇಟ್ ಕೊಠಡಿಯ ಕಡೆಗೆ ನಡೆದನು. ಅವಳು ಅವನ ಬಾಲ್ಯದ ಪ್ರೀತಿ, ಅವನ ಜೀವ, ಅವನ ಜೀವನ, ಅವನ ಹೆಂಡತಿ. ಅವರ ಕಾರು ಮನೆಯ ಹೊರಗೆ ನಿಂತಿತ್ತು. ಮನಾಲ್ ಖಾಲಿ ಮನಸ್ಸಿನಿಂದ ಕುಳಿತುಕೊಂಡಿದ್ದಳು. ಅರುಣ್ ಬ್ರೇಕ್ ಹಾಕುತ್ತಿದ್ದಂತೆಯೇ ಮನಾಲ್ ಒಮ್ಮೆಗೆ ಎಚ್ಚರಗೊಂಡಳು. ಅವಳು ಕಾರಿನಿಂದ ಇಳಿಯುವ ಮೊದಲು ಅರುಣ್ನ ಧ್ವನಿ ಕಾರಿನೊಳಗೆ ಪ್ರತಿಧ್ವನಿಸಿತು. ಮೊಬೈಲ್ ಕೊಡು, ಅವನು ಗಂಭೀರವಾಗಿ ಹೇಳಿದ. ಮನಾಲ್ ಖಾಲಿ ದೃಷ್ಟಿಯಿಂದ ಅವನನ್ನ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು, ಏನೆಂದು ಕೇಳುವಂತಿತ್ತು. ನಂತರ ಅವಳು ಏನು ಎಂದಳು. ನಾನು ಹೇಳಿದ್ದು ನಿನ್ನ ಮೊಬೈಲ್ ಕೊಡು ಅಂತ. ಅರುಣ್ ಪುನರಾವರ್ತಿಸಿದಾಗ ಮನಾಲ್ ಏನು ಹೇಳದೆ ತನ್ನ ಮೊಬೈಲ್ ಅವನ ಕಡೆಗೆ ಮುಂದೂಡಿದಳು. ಲಾಕ್ ತೆಗಿ. ಕೆಲವು ಕ್ಷಣಗಳ ನಂತರ ಅವನು ಮತ್ತೆ ಮೊಬೈಲ್ ಅನ್ನ ಮನಾಲ್ನ ಕಡೆಗೆ ಚಾಚಿದ. ಮನಾಲ್ ಮೊಬೈಲ್ ಅನ್ನು ಅನ್ಲಾಕ್ ಮಾಡಿ ಕೊಟ್ಟಳು. ಅವನು ಸ್ಕ್ರೀನ್ ಮೇಲೆ ಕೆಲವೊಂದು ಕ್ಲಿಕ್ ಮಾಡಿ ನಂತರ ಮೊಬೈಲ್ ಅನ್ನ ಮನಾಲ್ನ ಕೈ ಮೇಲೆ ಇಟ್ಟನು. ಚಿಂತೆ ಪಡಬೇಕಾದ ಅಗತ್ಯವೇ ಇಲ್ಲ. ನಾನು ನನ್ನ ನಂಬರನ್ನ ನಿನ್ನ ಮೊಬೈಲ್ನಲ್ಲಿ ಸೇವ್ ಮಾಡಿದ್ದೇನೆ. ಯಾವ ಸಮಸ್ಯೆ ಇದ್ರೂ ನನಗೆ ಕರೆ ಮಾಡು. ಹಾಗೆ ಬೆಳಗ್ಗೆ ಒಬ್ಳೆ ಆಸ್ಪತ್ರೆಗೆ ಬರಬೇಡ. ನಾನು ನಿನ್ನನ್ನು ಪಿಕ್ ಮಾಡುತ್ತೇನೆ. ಸಾಧ್ಯವಾದ್ರೆ ನಿನ್ನ ಅಪ್ಪ ಮತ್ತು ತಂಗಿಗೆ ಏನೂ ಹೇಳಬೇಡ, ಅವರು ಆತಂಕ ಪಡ್ತಾರೆ. ನಿನ್ನ ಕಾರನ್ನು ನಾನು ತರಿಸ್ತೇನೆ, ಅದರ ಬಗ್ಗೆ ಚಿಂತಿಸಬೇಡ. ಮನಾಲ್ ತುಂಬಾ ಗೊಂದಲಭರಿತ ದೃಷ್ಟಿಯಿಂದ ಅವನನ್ನು ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಮುಖದ ಮೇಲೆ ಅಚಾನಕ್ ಕೋಪದ ಭಾವಗಳು ಮೂಡಿದವು. ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು, ತಲೆ ಮೇಲೆ ಹತ್ತಿ ಬಿಡ್ತಾರೆ. ನೀನ್ಯಾರು ನನಗೆ ಬುದ್ಧಿ ಹೇಳುವವನು? ಅಕಸ್ಮಾತ್ತಾಗಿ ಅವಳಿಗೆ ಅವನ ಮೇಲೆ ಕೋಪ ಬಂತು. ಅವಳ ಈ ಕೋಪಭರಿತ ರೂಪವನ್ನ ನೋಡಿ ಅರುಣ್ನ ತುಟಿಗಳ ಮೇಲೆ ಒಂದು ಆಳವಾದ ನಗು ಹರಡಿತು. ನಾನು ಯೋಚಿಸುತ್ತಲೇ ಇದ್ದೆ, ಇಷ್ಟರವರೆಗೆ ನೀನು ಈ ಶೈಲಿಯಲ್ಲಿ ಮಾತಾಡ್ಲಿಲ್ವಲ್ಲ. ಎಲ್ಲೋ ನಿನ್ನ ಆರೋಗ್ಯ ಸರಿಯಿಲ್ವೇನೋ ಅಂದ್ಕೊಂಡೆ. ಆದ್ರೆ ಈಗ ನೆಮ್ಮದಿ ಆಯ್ತು. ನೀನು ತುಂಬಾ ಚೆನ್ನಾಗಿದ್ಯಾ. ಅರುಣ್ ಮಾತಿಗೆ ತಮಾಷೆಯ ಬಣ್ಣ ಕೊಟ್ಟನು.
ಅವಳು ಕೋಪದಿಂದ ಇನ್ನೇನೋ ಕಠಿಣವಾಗಿ ಹೇಳಲು ಹೊರಟವಳು ಕಾರಿನಿಂದ ಇಳಿದು ಬಾಗಿಲನ್ನ ಜೋರಾಗಿ ಮುಚ್ಚುತ್ತಾ ಮನೆಯೊಳಗೆ ಹೋಗಿಬಿಟ್ಟಳು. ಅವಳು ಹೋದ ಕೂಡಲೇ ಇಚ್ಛೆ ಇಲ್ಲದಿದ್ದರೂ ಅರುಣ್ನ ಜೋರಾದ ನಗು ಕಾರಿನೊಳಗೆ ಮೊಳಗಿತ್ತು. ಆದರೆ ಕೇವಲ ಕೆಲ ಕ್ಷಣಗಳಷ್ಟೇ. ಮುಂದಿನ ಕ್ಷಣವೇ ಅವನು ಗಂಭೀರನಾದ. ಕಾರನ್ನು ಮತ್ತೆ ಸ್ಟಾರ್ಟ್ ಮಾಡಿ ಈಗ ಅವನ ದಾರಿ ಮನೆಯತ್ತ ತಿರುಗಿತು. ಇದು ಮುಂದಿನ ಬೆಳಗಿನ ದೃಶ್ಯ. ಅವನು ಜ್ಯೋತಿಯ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಬಂದಿದ್ದ. ಕಾರಿಡಾರ್ನಲ್ಲಿ ನಡೆದು ಪ್ರೈವೇಟ್ ಕೊಠಡಿಯ ಮುಂದೆ ತಲುಪಿದಾಗ ಹೊರಗಿದ್ದ ಕುರ್ಚಿಯಲ್ಲಿ ಮನಾಲ್ ಕುಳಿತಿರುವುದು ಕಾಣಿಸಿತು. ಜ್ಯೋತಿಯ ಸ್ಥಿತಿ ಹಿಂದಿನದ್ದಕ್ಕಿಂತ ಸ್ವಲ್ಪ ಉತ್ತಮವಾಗಿತ್ತು. ಇಂದು ಮನಾಲ್ ಅವಳಿಗೆ ರಕ್ತ ಕೊಟ್ಟಿದ್ದಳು. ಅರುಣ್ ನೇರವಾಗಿ ಮನಾಲ್ ಎದುರು ಬಂದು ನಿಂತನು. ಅವಳು ಕೈಯನ್ನು ನೇರವಾಗಿಟ್ಟುಕೊಂಡು ರಕ್ತದ ಹರಿವನ್ನ ಸಮತೋಲನಗೊಳಿಸುತ್ತಿದ್ದಳು. ಏನೋ ಯೋಚಿಸುತ್ತಾ ಅರುಣ್ ತಿರುಗಿ ಹೋದ. ನಂತರ 5 ನಿಮಿಷಗಳ ಬಳಿಕ ಮತ್ತೆ ಬಂದು ಅವಳ ಎದುರು ನಿಂತನು. ತಗೋ, ಜ್ಯೂಸ್ ಕುಡಿ, ಇದರಿಂದ ಸ್ವಲ್ಪ ಆರಾಮ ಸಿಗುತ್ತೆ. ನೀನು ಈಗಷ್ಟೇ ರಕ್ತ ಕೊಟ್ಟಿದ್ಯಲ್ಲ, ಅದರಿಂದ ವೀಕ್ನೆಸ್ ಅನ್ನಿಸಿರ್ಬೋದು. ಸ್ನೇಹಪೂರ್ಣ ಶೈಲಿಯಲ್ಲಿ ಹೇಳುತ್ತಾ ಅವನು ಜ್ಯೂಸನ್ನ ಮನಾಲ್ ಕಡೆಗೆ ಮುಂದೂಡಿದ. ಮನಾಲ್ ತನ್ನ ಕೈಯನ್ನು ಒತ್ತಿಕೊಂಡು ಕುಳಿತಿದ್ದಳು. ಅಚ್ಚರಿಯಾಗಿ ಮುಖ ಎತ್ತಿ ಅರುಣ್ಣನ್ನ ನೋಡಿದಳು. ನಂತರ ಏನೂ ಹೇಳದೆ ಅವನ ಕೈಯಿಂದ ಜ್ಯೂಸ್ ತೆಗೆದುಕೊಂಡಳು. ಅವನು ಅವಳ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡ. ನಾನು ಹೇಳಿದೆನಲ್ಲ, ಈಗಲೇ ರಕ್ತ ಕೊಡಬೇಡ ಅಂತ. ನಿನ್ನ ಆರೋಗ್ಯ ಸರಿಯಿಲ್ಲ. ಅರುಣ್ನ ಧ್ವನಿಯಲ್ಲಿ ಅವಳ ಬಗ್ಗೆ ಇರುವ ಕಾಳಜಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನನಗೆ ಯಾವ ಸಮಸ್ಯೆಯೂ ಇಲ್ಲ ಅಂದ್ರೆ ನಿನ್ಗೆ ಏನ್ ಸಮಸ್ಯೆ? ಎಂದಿನಂತೆ ಮನಾಲ್ನ ಮಾತಿನ ಶೈಲಿಯಲ್ಲಿ ಕೋಪ ಇತ್ತು. ಅರುಣ್ನ ತುಟಿಗಳ ಮೇಲೆ ಒಂದು ನಗು ಮೂಡಿತು. ನನ್ನ ಸಮಸ್ಯೆಯೇ ನೀನು ಮನಾಲ್. ಮನಾಲ್ ಅವನನ್ನು ಅತ್ಯಂತ ಅಶಾಂತಿ ಮತ್ತು ತಿರುಗುಬಾಣದ ದೃಷ್ಟಿಯಿಂದ ನೋಡಿದಳು. ಎಲ್ಲಾ ಸಮಯವೂ ಏನೇನೋ ಬಕ್ವಾಸ್ ಮಾತನಾಡುತ್ತಲೇ ಇರ್ತೀಯ ಎಂದು ಅವನನ್ನು ಕಡೆಗಣಿಸುವಂತೆ ಮುಖ ತಿರುಗಿಸಿಕೊಂಡಳು. ಆದರೆ ಅರುಣ್ ನಿಧಾನವಾಗಿ ತಲೆ ಆಡಿಸಿದ. ನನ್ಗೊತ್ತು, ಈಗ ನಿನ್ನ ಮನಸ್ಸು ಜ್ಯೋತಿಯಲ್ಲೇ ಅಂಟಿಕೊಂಡಿದೆ. ಈಗ ಮಾತಾಡಲು ಸರಿಯಾದ ಸಮಯ ಅಲ್ಲ. ಸರಿಯಾದ ಸಮಯ ಬಂದಾಗ ನಾನು ಹೇಳುತ್ತೇನೆ ನನಗೆ ಏನು ಸಮಸ್ಯೆ ಇದೆ ಮತ್ತು ನೀನ್ ಯಾಕೆ ನನ್ನ ಸಮಸ್ಯೆ ಅಂತ. ಅವನು ಬಹಳ ಆಳವಾದ ಮಾತು ಹೇಳಿದ್ದ. ಮನಾಲ್ನ ಹೃದಯ ಕೆಲ ಕ್ಷಣಗಳ ಕಾಲ ತಡಕಾಡೋದೇ ಮರೆತು ಹೋಯಿತು. ಆದರೆ ಅವಳು ಆ ಭಾವನೆಯನ್ನು ಬೇಗನೆ ದಬ್ಬಿಸಿಕೊಂಡು ಮೌನವಾಗಿ ಉಳಿದಳು. ನೀನು ಮನೆಗೆ ಹೋಗ್ತೀಯಾ? ನಾನು ನಿನ್ನನ್ನು ಡ್ರಾಪ್ ಮಾಡ್ತೀನಿ. ಕೆಲ ಕ್ಷಣಗಳ ಮೌನದ ನಂತರ ಅರುಣ್ ಆಫರ್ ಮಾಡಿದ. ಮನಾಲ್ಗೆ ಭಾರಿ ಕೋಪ ಬಂತು. ನಿನ್ಗೇನ್ ತೊಂದ್ರೆ? ಇಲ್ಲಿ ಕುಳಿತಿದ್ದೇನೆ ಅಂತ ಕೆಟ್ಟದಾಗಿ ಕಾಣಿಸ್ತಿದ್ಯಾ? ಹಾಗಾದ್ರೆ ನಿನ್ನ ಮುಖ ತೋರಿಸ್ಬೇಡ. ಇಲ್ಲಿಂದ ಹೋಗ್ಬಿಡು. ನಾನೆಲ್ಲಿಗೂ ಹೋಗಲ್ಲ. ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ನನ್ನ ತಂಗಿಯ ಪಕ್ಕದಲ್ಲಿ ಇರಬೇಕು. ಮತ್ತು ನಿನ್ಗೆ ಸಮಸ್ಯೆ ಇದ್ರೆ ನೀನೇ ಹೋಗು. ಈಗ ಅರುಣ್ ತುಂಬಾ ಗಂಭೀರನಾದ. ನನಗೆ ತುಂಬಾ ಸಮಸ್ಯೆ ಇದೆ ನೋಡು. ಇಲ್ಲಿಂದ ಹೋಗುವ ಪ್ರತಿಯೊಬ್ಬ ಗಂಡಸು ಇಲ್ಲವೇ ಮೇಲ್ ಡಾಕ್ಟರ್ ಕೂಡ ನಿನ್ನನ್ನೇ ನೋಡ್ತಿದ್ದಾರೆ ಮತ್ತು ನನಗೆ ಅದು ಚೆನ್ನಾಗಿ ಅನ್ನಿಸ್ತಿಲ್ಲ. ಅರುಣ್ನ ಹೃದಯದ ಕೊನೆಯ ಮಾತು ಅವನ ನಾಲಿಗೆಯ ಮೇಲೆ ಬಂದು ಬಿಟ್ಟಿತು. ಮನಾಲ್ ಅವನನ್ನು ಅತ್ಯಂತ ಅಶಾಂತಿ ಮತ್ತು ಅಗಲವಾದ ಕಣ್ಣುಗಳಿಂದ ನೋಡಿದಳು. ಯಾರು ನೋಡ್ತಾರೋ ಅವರು ನೋಡ್ಲಿ, ನಿಮ್ಗೆ ಯಾಕೆ ಇಷ್ಟು ಅಸೂಯೆ ಎಂದು ಅಸಮಾಧಾನದಿಂದ ಹೇಳಿ ಮುಖ ತಿರುಗಿಸಿಕೊಂಡಳು. ಅರುಣ್ನ ಅಸ್ತಿತ್ವದೊಳಗೆ ಕೋಪ ಮತ್ತು ಭಯಾನಕ ಅಸೂಯೆಯ ಉಕ್ಕು ಹೆಚ್ಚಾಯಿತು. ನನಗೆ ಅಸೂಯೆ ಆಗ್ತಿಲ್ಲ, ನನಗೆ ಕೋಪ ಬರ್ತಿದೆ ಮನಾಲ್. ಯಾರಾದ್ರೂ ನಿನ್ನನ್ನು ಈ ರೀತಿ ನೋಡ್ತಾರೆ ಅಂದ್ರೆ ನನಗೆ ಅಸಹ್ಯವಾಗುತ್ತೆ. ಈ ಬಾರಿ ಅವನು ತಗ್ಗಿಸಿಕೊಂಡ ಕೋಪದಲ್ಲಿ ಬಹುತೇಕ ಕಿರುಚಿದ. ಮನಾಲ್ ಆಶ್ಚರ್ಯ ಮತ್ತು ಅಶಾಂತಿಯಿಂದ ತಿರುಗಿ ಅವನನ್ನು ನೋಡಿದಳು. ನಂತರ ಕೋಪದಿಂದ ಜ್ಯೂಸ್ನ ಗ್ಲಾಸನ್ನು ಅಲ್ಲಿಯೇ ಕುರ್ಚಿಯ ಮೇಲೆ ಬಡಿದು ಎದ್ದು ನಿಂತಳು. ಹೋಗಿ ನಿನ್ನ ತಲೆ ಚಿಕಿತ್ಸೆ ಮಾಡಿಸಿಕೊ, ಬೇಗನೆ ನೀನು ಹುಚ್ಚನಾಗಿ ಬಿಡ್ತೀಯಾ ಎಂದು ಕಠಿಣವಾಗಿ ಎಚ್ಚರಿಕೆ ನೀಡುತ್ತಾ ಅವಳು ಪ್ರಾರ್ಥನಾ ಕೋಣೆಯ ಕಡೆಗೆ ನಡೆದು ಹೋದಳು. ಅರುಣ್ ಹಲ್ಲುಗಳನ್ನ ಬಿಗಿದು ಮುಷ್ಟಿಗಳನ್ನ ಬಿಗಿಸಿಕೊಂಡು ಅಲ್ಲಿಯೇ ನಿಂತು ಬಿಟ್ಟ. ಹುಚ್ಚನಾಗಿ ಬಿಡುತ್ತೇನೆ. ನಾನು ಈಗಾಗಲೇ ಹುಚ್ಚನಾಗಿದ್ದೇನೆ ಮನಾಲ್. ನೀನು ನಿನ್ನ ಪ್ರೀತಿಯಲ್ಲಿ ನನ್ನನ್ನು ಹುಚ್ಚನಾಗಿಸಿದ್ಯಾ. ಅವನು ಅಸಹಾಯಕತೆಯಿಂದ ನಿಧಾನವಾದ ಧ್ವನಿಯಲ್ಲಿ ಗುಣುಗಿದ. ಆದ್ರೆ ಅವನು ಅವಳಿಗೆ ಈಗ ಹೇಳೋಕೆ ಹೊರಟಿರೋದು ಏನು? ಅವನವಳನ್ನ ಎಷ್ಟು ಪ್ರೀತಿಸಲು ಪ್ರಾರಂಭಿಸಿದ್ದಾನೆ ಎಂಬುದನ್ನೇ. ಪ್ರೀತಿ ವ್ಯಕ್ತಿಯನ್ನು ಹುಚ್ಚನಾಗಿಸುವ ಶಕ್ತಿ ಹೊಂದಿದೆ. ಅವನಿಗೆ ಸಹನೆ ಇರಲಿಲ್ಲ. ಕಾರಿಡಾರ್ನಲ್ಲಿ ಸಾಗುತ್ತಿರುವ ಪ್ರತಿಯೊಬ್ಬ ಗಂಡಸು ಮನಾಲ್ನನ್ನು ನೋಡುತ್ತಿದ್ದರು. ಅವನ ಹೃದಯ ಬಯಸುತ್ತಿತ್ತು, ಮನಾಲ್ನನ್ನು ನೋಡುವ ಧೈರ್ಯ ಯಾರು ಮಾಡ್ತಾರೋ ಅವರನ್ನೆಲ್ಲ ತಟ್ಟಿ ಹಾಕಬೇಕು ಅಂತ. ಜ್ಯೋತಿಯ ಸ್ಥಿತಿ ಈಗ ಚೆನ್ನಾಗಿತ್ತು ಮತ್ತು ಈ ಘಟನೆ ನಡೆದು ಕೆಲವು ವಾರಗಳು ಕಳೆದಿದ್ದವು. ನಗರದ ಮೇಲೆ ಹೊಸ ದಿನವೂ ಬೆಳಗಿತ್ತು. ಮಧ್ಯಾಹ್ನ ಸಮಯ. ಅವಳು ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಅವಳ ಮೊಬೈಲ್ ರಿಂಗಣಿಸಿತು. ಸ್ಕ್ರೀನ್ನಲ್ಲಿ ಕಾಣುತ್ತಿದ್ದ ಹೆಸರನ್ನ ನೋಡಿ ಅವಳಿಗೆ ಅಚ್ಚರಿಯಾಯಿತು. ಈಗ ಇವನ್ಯಾಕೆ ನನಗೆ ಕರೆ ಮಾಡ್ತಿದ್ದಾನೆ? ಅವಳು ಗುಣುಗುತ್ತಾ ಕಾಲನ್ನು ಸ್ವೀಕರಿಸಿದಳು. ಯಾಕೆ ಕಾಲ್ ಮಾಡಿದ್ಯಾ? ಅವಳು ಯಾವುದೇ ಭಾವನೆ ಇಲ್ಲದ ಶೈಲಿಯಲ್ಲಿ ಕೇಳಿದಳು. ಯಾಕೆ ಕಾಲ್ ಮಾಡಿದ್ಯಾ? ನಿನ್ಗೆ ಫೋನ್ನಲ್ಲಿ ಮಾತನಾಡೋ ಬೇಸಿಕ್ ನೈತಿಕತೆ ತಿಳಿದಿಲ್ವಾ? ಮೊದಲು ನಮಸ್ಕಾರ ಹೇಳೋದು ಕಲಿಬೇಕು ಮಿಸ್ ಮನಾಲ್. ಅರುಣ್ನ ನಗುಮುಖ ಧ್ವನಿ ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸಿತು. ನಾನು ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಾತನಾಡೋದಿಲ್ಲ. ನಿನ್ಗೆ ಬೇರೆ ಸಮಸ್ಯೆ ಇದ್ರೆ ನನ್ನ ಜೊತೆ ತೋರಿಸ್ಬೇಡ, ಅವಳು ಜೋರಾಗಿ ಹೇಳಿದಳು.
ಅರುಣ್ ನಕ್ಕನು. ಅವಳು ಏನೇ ಆದರೂ ಅವಳ ಶೈಲಿಯಲ್ಲಿ ಮಾತನಾಡೋದನ್ನ ಬಿಡೋದಿಲ್ಲ ಅಂತ ಭಾವಿಸಿದನು. ಸರಿ, ಈಗ ನಮ್ಮ ಸಮಸ್ಯೆ ಎಲ್ಲವೂ ಪರಿಹಾರವಾಗುತ್ತದೆ. ಅದಕ್ಕಾಗಿ ಒಂದು ಕೆಲಸ ಮಾಡಬಲ್ಲೆಯಾ? ನನ್ನ ಜೊತೆ ಒಂದು ಕಪ್ ಕಾಫಿ ಕುಡಿಯುವೆಯಾ? ಯಾವುದಾದ್ರೂ ಒಂದು ಒಳ್ಳೆಯ ರೆಸ್ಟೋರೆಂಟ್ನಲ್ಲಿ ಕೇವಲ ಕೆಲವು ನಿಮಿಷಗಳಿಗಾಗಿ ಮಾತ್ರ. ನನಗೆ ನಿನ್ನೊಡನೆ ಒಂದು ಮಹತ್ವದ ಮಾತುಗಳನ್ನಾಡಬೇಕಾಗಿದೆ. ಮನಾಲ್ ತನ್ನ ಕಣ್ಣುಗಳನ್ನು ಮುಚ್ಚಿ ಅವನ ಮಾತನ್ನ ಅರ್ಥೈಸಲು ಪ್ರಯತ್ನಿಸಿದಳು. ಕಾರಣ, ನೀನೇನಂದ್ಕೊಂಡಿದ್ಯಾ? ನಾನು ಫ್ರೀ ಆಗಿದ್ದೇನೆ ಅಂತ ಭಾವಿಸಿದ್ಯಾ? ನೀನು ಯಾವಾಗಲೂ ಬಾಣಲೆಯಲ್ಲಿರುವ ಎಣ್ಣೆ ಹಾಗೆ ಕುದಿಯುತ್ತಿರುತ್ತೀಯ. ಯಾವಾಗ ನೋಡಿದ್ರೂ ಜಗಳಕ್ಕೆ ಸಿದ್ಧವಾಗ್ತೀಯ. ನಾನೀಗ ಹೇಳಿದಂತೆ ಒಂದು ಮಹತ್ವದ ಮಾತು ಹೇಳಬೇಕು. ಮತ್ತೆ ನೀನು ಹೇಳಿದಂತೆ ನಾನು ಅಪರಿಚಿತ. ಆ ಅಪರಿಚಿತವನ್ನ ಕಳೆಯಲು ಪ್ರಯತ್ನಿಸುತ್ತಿದ್ದೇನೆ. ಮನಾಲ್ನ ತಲೆ ಮೊದಲೇ ನೋಯುತ್ತಿತ್ತು. ಅರುಣ್ನ ಮಾತುಗಳು ಅವಳ ಮನಸ್ಸನ್ನು ಮತ್ತಷ್ಟು ಗೊಂದಲಕ್ಕೆ ತರುತ್ತಿದ್ದವು. ಸರಿ, ಜಾಸ್ತಿ ಮಾತಾಡಬೇಡ, ನಾನು ಬರ್ತಿದ್ದೇನೆ. ಆದರೆ ಸ್ಥಳ ನನ್ನ ಇಚ್ಛೆಯಂತೆ ಆಯ್ಕೆ ಆಗಬೇಕು. ಅರುಣ್ ನಗು ಮತ್ತಷ್ಟು ಆಳವಾಯಿತು. ನಾನು ಒಪ್ಪಿಕೊಳ್ಳುತ್ತೇನೆ. ಅವನು ನಗುತ್ತಾ ಕಾಲ್ ಕಟ್ ಮಾಡಿದ. ಈಗ ಅರುಣ್ ಪೊಲೀಸ್ ಸ್ಟೇಷನ್ನ ಹೊರಗೆ ಬರುತ್ತಿದ್ದ. ಅತ್ತ ಭಾಗದಿಂದ ಪ್ರೇಮ್ ಪೊಲೀಸ್ ಸ್ಟೇಷನ್ಗೆ ಪ್ರವೇಶಿಸುತ್ತಿದ್ದ. ಅವನು ಆಶ್ಚರ್ಯದಿಂದ ಅರುಣ್ಣನ್ನು ತಲೆಯಿಂದ ಕಾಲಿನವರೆಗೆ ನೋಡಿದನು. ಎಲ್ಲಿ ಹೋಗ್ತಿದ್ಯಾ? ಅರುಣ್ ಅವನ ಬಳಿಗೆ ಬಂದ. ನಿನ್ನ ನಾದಿನಿಗೆ ಪ್ರಪೋಸ್ ಮಾಡಲು ಹೋಗ್ತಿದ್ದೇನೆ. ಅವನು ಪ್ರೇಮ್ ಕಡೆ ನೋಡಿ ರಹಸ್ಯಭರಿತ ಶೈಲಿಯಲ್ಲಿ ಗುಡುಗಿದ. ಪ್ರೇಮ್ನ ತುಟಿಗಳ ಮೇಲೆ ನಗು ಹರಡಿತು. ನಾದಿನಿಗಿಂತ ಹೆಚ್ಚು ಅವಳು ನನಗೆ ಸಹೋದರಿಯಂತೆ, ಅರ್ಥ ಆಯ್ತಾ? ಅವಳಿಗೆ ನೋವು ಕೊಡಲು ಯೋಚಿಸಬೇಡ. ಈಗ 2 ಗಂಟೆ ಮಾತ್ರ ಬಾಕಿ ಇದೆ ನಿನ್ನ ಡ್ಯೂಟಿ ಮುಗಿಯಲು. ಪ್ರೇಮ್ ಗಡಿಯಾರವನ್ನ ನೋಡಿಕೊಂಡು ಹೇಳಿದ. ಆಹಾ, ಹಾಗಾದ್ರೆ ಇಂದು ನನ್ನ ಬದಲು 2 ಗಂಟೆ ಕೆಲಸ ನೀನೇ ಮಾಡು. ಯಾಕಂದ್ರೆ ನಿನ್ನ ನಾದಿನಿ ಬಹಳ ಕಷ್ಟದಿಂದ ಒಂದು ಭೇಟಿಗೆ ಸಮ್ಮತಿಸಿದ್ದಾಳೆ. ಪ್ರೇಮ್ ಅವನನ್ನ ಕೋಪದಿಂದ ನೋಡಿದ. ನೀನು ನನ್ನ ಸ್ನೇಹಿತ ಅಲ್ವಾ? ಅವನು ಪ್ರೇಮನ್ನು ಮಕ್ಕಳಂತೆ ಪುಸಲಾಯಿಸುತ್ತಾ ತನ್ನ ಕಾರಿನ ಕಡೆಗೆ ಹೋದನು. ಪ್ರೇಮ್ ತಲೆಯಾಡಿಸುತ್ತಾ ನಿಂತ. ಅವಳ ಕಾರು ರೆಸ್ಟೋರೆಂಟ್ ಪಾರ್ಕ್ನಲ್ಲಿ ನಿಂತಿತ್ತು. ಕಾರು ಪಾರ್ಕ್ ಮಾಡಿಸಿ ಅವಳು ರೆಸ್ಟೋರೆಂಟ್ ಕಡೆಗೆ ತಿರುಗಿದಳು. ಅರುಣ್ನ ಕಾರು ಸಹ ಪಾರ್ಕಿಂಗ್ನಲ್ಲಿ ನಿಂತಿತ್ತು. ಅವನು ಮನಾಲ್ನನ್ನು ರೆಸ್ಟೋರೆಂಟ್ನಲ್ಲಿ ಪ್ರವೇಶಿಸುತ್ತಿದ್ದಂತೆ ನೋಡಿದ. ಅವನ ತುಟಿಗಳ ಮೇಲೆ ಆಳವಾದ ನಗು ಹರಡಿತ್ತು. ಅವನು ತಿಳಿದಿದ್ದ ಮನಾಲ್ನ ಪ್ರತಿಕ್ರಿಯೆ ಚೆನ್ನಾಗಿರೋದಿಲ್ಲ ಅಂತ. ಬಹುಶಃ ಅವಳು ತಲೆ ತಗ್ಗಿಸಿ ಬಿಡುತ್ತಾಳೆ. ಆದರೆ ಒಂದು ಬಾರಿ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ಚಾಲೆಂಜ್ ಅನ್ನು ಅವನು ತೆಗೆದುಕೊಳ್ಳಲು ಬಯಸ್ತಿದ್ದ. ಪ್ರೀತಿ ಮೂಡಿದೆ, ಅದರಲ್ಲಿ ಯಾವುದೇ ವಿಷಾದವಿಲ್ಲ. 2 ದಿನಗಳಲ್ಲಿ ಈ ಭಾವನೆ ತೀರಲಿದೆ. ಅವಳು ನಗುತ್ತಾ ರೆಸ್ಟೋರೆಂಟ್ಗೆ ಪ್ರವೇಶಿಸಿದಳು. ಸಂಪೂರ್ಣ ರೆಸ್ಟೋರೆಂಟ್ನಲ್ಲಿ ನೋಟವನ್ನು ಹರಡಿಸಿ ಅರುಣ್ಣನ್ನು ಹುಡುಕಲು ಪ್ರಯತ್ನಿಸಿದಳು. ಆದರೆ ಒಂದು ದೃಶ್ಯದಲ್ಲಿ ಅವಳ ದೃಷ್ಟಿ ನಿಂತಿತು. ಅವಳು ನಗುವ ಮೂಲಕ ರೆಸ್ಟೋರೆಂಟ್ಗೆ ಬಂದಿದ್ದಳು. ಆದರೆ ಮುಂದೆ ಕಂಡ ದೃಶ್ಯದಿಂದ ಯಾರೋ ಅವಳ ಮುಖದಿಂದ ನಗುವನ್ನ ಹಿಂಪಡೆದುಕೊಂಡರು. ಅವಳು ಯೋಚಿಸಿಯೂ ಇರಲಿಕ್ಕಿಲ್ಲ ಮುಂದೆ ಇಂತಹ ದೃಶ್ಯ ನೋಡಬೇಕಾಗುತ್ತದೆ ಎಂಬುದನ್ನು. ಅವಳನ್ನು ಪ್ರೀತಿಸುತ್ತಿದ್ದ ಸರ್ಮಾದ್ ರೆಸ್ಟೋರೆಂಟ್ ಮಧ್ಯಭಾಗದಲ್ಲಿ ಒಂಟಿ ಕಾಲಲ್ಲಿ ಕೂತು ಆಶಾಗೆ ಪ್ರಪೋಸ್ ಮಾಡ್ತಿದ್ದ. ಹೃದಯಕ್ಕಾದ ಪ್ರತಿಯೊಂದು ಗಾಯವೂ ಮತ್ತೆ ಉಲ್ಬಣಿಸಿತು. ಅವಳ ಹೃದಯ ಈ ಕ್ಷಣದಲ್ಲಿ ನಿಂತು ಬಿಟ್ಟಂತೆ ಅನ್ನಿಸ್ತು. ಈ ದೃಶ್ಯವನ್ನು ನೋಡುತ್ತಿದ್ದಂತೆ ತಾನು ಅನುಭವಿಸಿದ ಅವಮಾನ ನೆನಪಿಗೆ ಬಂತು. ಅವಳಿಗೆ ಮಾಡಿದ ಮೋಸ ನೆನಪಿಗೆ ಬಂತು. ವಧುವಿನ ವಿವಾಹದ ಉಡುಪುಗಳಲ್ಲಿ ಅವಳು ಖಾಲಿ ಕೈಯೊಂದಿಗೆ ಉಳಿದಿದ್ದಳು ಅಂತ ನೆನಪಿಗೆ ಬಂತು. ಅವಳ ಆಯ್ಕೆಯು ಹೇಗೆ ತಂದೆಯ ಗೌರವವನ್ನು ನೆಲಕ್ಕೆ ತಗ್ಗಿಸಿತ್ತು ಎಂಬುದನ್ನು ನೆನಪು ಮಾಡಿಕೊಂಡಳು. ಅರುಣ್ ಕೂಡ ರೆಸ್ಟೋರೆಂಟ್ಗೆ ಪ್ರವೇಶಿಸಿದ್ದ. ಮನಾಲ್ ಹಿಂದೆ ನಿಂತಿದ್ದ ಆತನು ಸಹ ಮುಂದಿನ ದೃಶ್ಯವನ್ನ ನೋಡಿದ್ದ. ಮನಾಲ್ ಮುಖದ ಭಾವಗಳು ಅರುಣ್ನ ನಗುವನ್ನು ಅಳಿಸ್ತಿತ್ತು. ಅವನು ಮನಾಲ್ ಮತ್ತು ಸರ್ಮದ್ನನ್ನು ಶಾಪಿಂಗ್ ಮಾಲ್ನಲ್ಲಿ ಸುತ್ತಾಡುತ್ತಿದ್ದದ್ದನ್ನು ನೋಡಿದ್ದ. ಆ ದಿನವೂ ಅವನು ಮನಾಲ್ನನ್ನು ಮನವೊಲಿಸಲು ಪ್ರಯತ್ನಿಸುತ್ತಿದ್ದ. ಆದ್ದರಿಂದ ಅರುಣ್ಗೆ ಆ ವ್ಯಕ್ತಿಯ ಮುಖ ನೆನಪಾಗಿತ್ತು. ಮನಾಲ್ಗೆ ತನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಿದಂತೆ ಭಾಸವಾಯಿತು. ತಲೆಯ ನೋವು ಹೆಚ್ಚಾಯಿತು. ಅವಳಿಗೆ ತಲೆ ಒಡೆಯುವಂತನ್ನಿಸ್ತು. ಸರ್ಮದ್ ಕೂಡ ಅವಳನ್ನು ನೋಡಿದ್ದ. ಅವನು ತಕ್ಷಣ ಅವಳ ಕಡೆ ನಡೆದ. ಏನೋ ಹೇಳಲು ಪ್ರಯತ್ನಿಸಿದ. ಮನಾಲ್, ನನ್ನ ಮಾತು ಕೇಳು. ಆದರೆ ಶಬ್ದಗಳು ಅವನ ಗಂಟಲಲ್ಲಿ ಅಂಟಿಕೊಂಡಿತ್ತು. ಮನಾಲ್ ಸಂಪೂರ್ಣ ಶಕ್ತಿ ಕಳೆದುಕೊಂಡು ನೆಲಕ್ಕೆ ಬೀಳುವಂತಾದಳು. ನೆಲಕ್ಕೆ ತಲುಪುತ್ತಿದ್ದ ಕ್ಷಣದಲ್ಲಿ ಅರುಣ್ ಅವಳನ್ನ ಹಿಡಿದ. ಮನಾಲ್, ಏನಾಯ್ತು? ದಯವಿಟ್ಟು ಕಣ್ಣು ತೆರೆ ಮನಾಲ್. ಅವನು ತಾನು ಗಾಬರಿಯಿಂದ ತಡಕಾಡಿದ. ಆದರೆ ಮನಾಲ್ ಅಸ್ತಿತ್ವ ಆಳವಾದ ನೀರಿನೊಳಗೆ ಬಿದ್ದ ಹಾಗೆ ಅರುಣ್ನ ಭುಜಗಳಲ್ಲಿ ತೇಲುತ್ತಿತ್ತು. ಅವಳು ತಾಳ್ಮೆಯಿಲ್ಲದ ಮನಸ್ಸಿನಿಂದ ಈ ಭಾವನೆಯನ್ನು ಅನುಭವಿಸುತ್ತಿದ್ದಳು. ಮತ್ತು ತನಗೆ ಸರ್ಮದ್ ಮೇಲೆ ಪ್ರೀತಿ ಭಾವನೆ ಇರಲಿಲ್ಲವೇ? ನಿಜಕ್ಕೂ ಪ್ರೀತಿ ಎಂಬ ರೋಗ ನನ್ನನ್ನು ಹಿಡಿದಿಟ್ಟಿತ್ತೆ. ಅರುಣ್ ಮನಾಲ್ನನ್ನು ತನ್ನ ಭುಜಗಳಲ್ಲಿ ಎತ್ತಿದ. ಸರ್ಮದ್ನ ಬಿಳಿ ಮುಖವನ್ನ ಒಂದು ನೋಟದಲ್ಲೇ ನೋಡಿದ. ಅರುಣ್ನ ಕಣ್ಣುಗಳಿಂದ ಕಣ್ಣೀರು ಹೊರಬರುತ್ತಿತ್ತು. ಪ್ರತಿ ಬಾರಿ ಅವನು ಮಧ್ಯದಲ್ಲಿ ಹೇಗೆ ಬರುತ್ತಾನೆ? ಮನಾಲ್ನನ್ನು ತನ್ನದಾಗಿಸಲು ಯೋಚಿಸುವಾಗ ಸರ್ಮದ್ ಕಾರಣದಿಂದ ಎಲ್ಲವೂ ಹಾಳಾಗುತ್ತದೆ. ಅವನು ಮನಾಲ್ನ ನಗುವಿಗೆ ಕಾರಣವಾಗಲು ಬಯಸುತ್ತಿದ್ದ.
ಆದರೆ ಸರ್ಮದ್ ಅದನ್ನು ಕದಡುವ ಕಾರಣವಾಗ್ತಿದ್ದ. ಅವನು ಕೋಪದಿಂದ ಸರ್ಮದ್ ಕಡೆ ನೋಡಿದ. ಮನಾಲ್ ಬಳಿಯಿಂದ ದೂರವಿರು. ಇವತ್ತಿನಿಂದ ನಿನ್ನನ್ನು ಅವಳ ಬಳಿ ನೋಡಿದ್ರೆ ಮುಂದಿನ ಶ್ವಾಸ ತೆಗೆದುಕೊಳ್ಳಲು ಯೋಗ್ಯನಾಗಿರೋದಿಲ್ಲ ನೀನು. ಹಿಂದಿನಿಂದ ಸರ್ಮದ್ ಕೋಪದಿಂದ ಮೇಜಿನ ಮೇಲೆ ಜೋರಾಗಿ ಕೈಯಿಂದ ಹೊಡೆದ. ಅವನು ತನ್ನ ಕ್ಲಾಸ್ಮೇಟ್ನಿಂದ ಕೇಳಿ ಮನಾಲ್ನ ಬಗ್ಗೆ ಮಾಹಿತಿ ಪಡೆದುಕೊಂಡ. ಯಾಕಂದ್ರೆ ಮನಾಲ್ ಬಹುಶಃ ಅವನನ್ನ ಬ್ಲಾಕ್ ಮಾಡಿದ್ದಳು ಮತ್ತು ಫೋನ್ ಸಿಗುತ್ತಿರಲಿಲ್ಲ. ಆದ್ದರಿಂದ ಅವನು ತನ್ನ ಕ್ಲಾಸ್ಮೇಟ್ ಸಹಾಯ ಪಡೆದುಕೊಂಡು ತಿಳಿದುಕೊಂಡಿದ್ದ ಮನಾಲ್ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಬರೋದಾಗಿ. ಅವನು ಮನಾಲ್ಗೆ ಮತ್ತೆ ರೊಮ್ಯಾಂಟಿಕ್ ಶೈಲಿಯಲ್ಲಿ ಪ್ರಪೋಸ್ ಮಾಡಲು ಬಯಸುತ್ತಿದ್ದನು. ಅವನು ಆಶಾ ಜೊತೆ ಇಲ್ಲಿಗೆ ಬಂದಿದ್ದ. ಮೊದಲು ಒಂದು ಪ್ರಯತ್ನ ಮಾಡಬೇಕು ಅಂತ ಯೋಚಿಸಿದ. ನಂತರ ಅವನು ಮನಾಲ್ಗೆ ಹೇಗೆ ಪ್ರಪೋಸ್ ಮಾಡಬೇಕು ಎಂಬುದನ್ನು ಆಶಾಳಿಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದ. ಆಗ ಅದೇ ದೃಶ್ಯವನ್ನ ಮನಾಲ್ ನೋಡಿ ಬಿಟ್ಟಿದ್ದಳು. ಮನಾಲ್ ಈ ದೃಶ್ಯ ನೋಡಿ ಮೂರ್ಛೆ ತಪ್ಪಿ ಹೋದಳು. ಅವಳು ಸರ್ಮದ್ ಬಗ್ಗೆ ತಪ್ಪು ತಿಳಿಯಲು ಇದೊಂದು ದೊಡ್ಡ ಕಾರಣವಾಯಿತು. ಮನಾಲ್ ತೊಂದರೆ ಅರುಣ್ಗೆ ಗೊತ್ತಾಯಿತು. ಆಶಾ ಸಹ ಅವನ ಪಕ್ಕದಲ್ಲಿ ನಿಂತಿದ್ದಳು. ನೀನು ನನಗೆ ಈಗಾಗಲೇ ಪ್ರಪೋಸ್ ಮಾಡಿದ್ಯಾ ಸರ್ಮದ್, ಮನಾಲ್ನನ್ನು ಮರೆತು ಬಿಡು. ಅವಳು ನಿನಗೆ ಯೋಗ್ಯಳಲ್ಲ. ನಾವು ಮದುವೆಯಾಗೋಣ ಅಂತ ಹೇಳಿ ಅವಳು ಸರ್ಮದ್ ಕೈ ಹಿಡಿದಳು. ಸರ್ಮದ್ ಅವಳನ್ನ ಭಸ್ಮ ಮಾಡುವಂತೆ ಕೋಪದಿಂದ ನೋಡಿದ ಮತ್ತು ಶಾಕ್ನಲ್ಲಿ ತನ್ನ ಕೈಯನ್ನು ಅವಳ ಕೈಯಿಂದ ದೂರ ಎಳೆದುಕೊಂಡ. ಶಟಪ್, ಐ ಸೇ ಶಟಪ್. ಯಾರು ಯೋಗ್ಯಳು? ಯಾರು ಅಲ್ಲ ನಿರ್ಧರಿಸಲು ನೀನು ಯೋಗ್ಯನಾ? ಮತ್ತು ನನ್ನ ಹೆಂಡತಿ ಕೇವಲ ಮನಾಲ್ ಆಗಬೇಕು, ಇದನ್ನು ಮನಸ್ಸಿನಲ್ಲಿಟ್ಟುಕೋ ಎಂದು ಹೇಳಿ ಅವನು ಕೋಪದಿಂದ ರೆಸ್ಟೋರೆಂಟ್ನಿಂದ ಹೊರಗೆ ಬಂದ. ನೀನು ಪೊಲೀಸ್ ಆಗಿರ್ಬೋದು, ಅದಕ್ಕೇನು? ನೀನು ನನ್ನ ಮನಾಲ್ನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಅವಳು ಕೇವಲ ನನ್ನವಳು. ಅವನು ಎಲ್ಲ ಶಕ್ತಿಯಿಂದ ಕಾರಿನ ಬೋನೆಟ್ ಮೇಲೆ ಹೊಡೆದ. ನೋಡು ಮನಾಲ್, ನೀನು ಆ ದಿನ ನನ್ನ ತಾಯಿಯ ಬಳಿ ಕ್ಷಮೆ ಕೇಳಿದ್ರೆ ಎಲ್ಲವೂ ಸರಿಯಾಗ್ತಿತ್ತು. ನಿನ್ನ ಈ ಅಹಂಕಾರ ನನಗೆ ಇಷ್ಟ ಇಲ್ಲ. ಅವನ ಮುಖದಲ್ಲಿ ಅಸಹಾಯಕತೆ ಸ್ಪಷ್ಟವಾಗಿತ್ತು. ಮನುಷ್ಯನ ಅಹಂಕಾರ ಎಲ್ಲವನ್ನೂ ಹಾಳು ಮಾಡುತ್ತದೆ. ಅವನು ಇಂದೂ ಸಹ ತನ್ನ ಅಹಂಕಾರದಲ್ಲಿದ್ದ. ಅವನು ತನ್ನನ್ನು ತಾನು ಹೆಮ್ಮೆ ಪಡ್ತಿದ್ದ. ಅವನು ಮಾಡಿದ್ದು ಸರಿಯೇ ಎಂದು ಭಾವಿಸ್ತಿದ್ದ. ಆದರೆ ಅದೇ ಆಟಿಟ್ಯೂಡ್ ಮಹಿಳೆ ತೋರಿಸಿದ್ರೆ ಮಹಿಳೆಯರು ತಪ್ಪು ಎಂಬ ವಾದ. ಆದರೆ ಮನಾಲ್ ಸಮಾಜದಲ್ಲಿ ಅವಮಾನಗೊಂಡಿರೋದು ಅವನಿಗೆ ನೆನಪಾಗಿರಲಿಲ್ಲ. ಅವನಿಗೆ ಇಂದೂ ಸಹ ಕಾಳಜಿ ಇರಲಿಲ್ಲ. ತನ್ನ ಅಹಂಕಾರವನ್ನು ಮೇಲಕ್ಕೆತ್ತಿಟ್ಟಿದ್ದ. ಈ ಸಮಾಜ ಮತ್ತು ಅದರ ನಿಯಮಗಳು ಪುರುಷರನ್ನೇ ಅವಲಂಬಿತವಾಗಿದೆ. ಎಲ್ಲವೂ ಅವರ ಇಚ್ಛೆಯಂತೆ ನಡೆಯಬೇಕು ಅಂತ. ಸರ್ಮದ್ ಇಂದೂ ಸಹ ತನ್ನ ಅಹಂಕಾರದಲ್ಲಿ ಬದುಕುತ್ತಿದ್ದ. ಅವನು ಮನಾಲ್ನನ್ನು ಕರೆದೊಯ್ಯಲು ನೇರವಾಗಿ ಆಸ್ಪತ್ರೆಗೆ ಬಂದ. ಮನಾಲ್ ಅಸಹಜ ಸ್ಥಿತಿಯಲ್ಲಿ ಬೆಡ್ನಲ್ಲಿ ಬಿದ್ದಿದ್ದಳು. ಡಾಕ್ಟರ್ ಪಕ್ಕದಲ್ಲಿ ನಿಂತಿದ್ದರು. ಅರುಣ್ ಚಿಂತೆಯಿಂದ ಅವಳನ್ನು ನೋಡುತ್ತಿದ್ದ. ಮನಾಲ್ ಇಂದು ಸಾಮಾನ್ಯಕ್ಕಿಂತ ಹೆಚ್ಚು ದುರ್ಬಲ ಮತ್ತು ಮರುಗಿದಂತೆ ಕಾಣುತ್ತಿದ್ದಳು. ಡಾಕ್ಟರ್ ಅವಳ ಕೈಗೆ ಡ್ರಿಪ್ ಹಾಕ್ತಿದ್ರು. ನಂತರ ಅವಳು ಅರುಣ್ ಕಡೆ ತಿರುಗಿದಳು. ಇವರು ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ, ಡಿಪ್ರೆಷನ್ನಲ್ಲಿದ್ದಾರೆ. ಇವರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಇವರು ತುಂಬಾ ದುರ್ಬಲರಾಗಿದ್ದಾರೆ ಎಂದು ಡಾಕ್ಟರ್ ಹೇಳಿದರು. ಅರುಣ್ ಹೃದಯವು ಹೊಡೆತ ನಿಲ್ಲಿಸಿಬಿಟ್ಟಂತೆ ಅನ್ನಿಸ್ತು. ಆದರೆ ಡಿಪ್ರೆಷನ್ ಯಾವ ಕಾರಣದಿಂದ ಆಗ್ಬೋದು ಡಾಕ್ಟರ್ ಎಂದು ಬಹಳ ಗೊಂದಲದಿಂದ ಕೇಳಿದನು. ನೀವು ನನಗೆ ಪೇಷಂಟ್ನ ಹಿಸ್ಟ್ರಿ ತಿಳಿಸಿದ್ರೆ ಅದಕ್ಕೆ ಅನುಸಾರವಾಗಿ ನಾನು ವಿವರಿಸಬಹುದು. ನೋಡಿ, ತಾಯಿಯ ಮರಣದ ನಂತರ ಹಿರಿಯ ಸಹೋದರಿಯಾಗಿರುವ ಕಾರಣ ತನ್ನ ಇಬ್ಬರು ಸಹೋದರಿಯರನ್ನ ನೋಡಿಕೊಳ್ಬೇಕಾಯಿತು. ಅವಳಿಗೆ ತಾಯಿಯ ಸ್ಥಾನ ತುಂಬಬೇಕಾಯಿತು. ನಂತರ ಮದುವೆ ಸ್ಥಗಿತಗೊಂಡು ತನ್ನ ಸಂತೋಷ ಪೂರ್ಣವಾಗದೆ ಉಳಿಯಿತು. ಆಗ ಡಾಕ್ಟರ್, ನೋಡಿ ಇನ್ಸ್ಪೆಕ್ಟರ್ ಅರುಣ್, ಪ್ರತಿಯೊಂದು ಹುಡುಗಿಗೆ ಕನಸುಗಳಿರುತ್ತವೆ. ಬಹುಶಃ ಅವಳು ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಲು ಬಯಸುತ್ತಿದ್ದಿರಬಹುದು. ಆದರೆ ಕಡಿಮೆ ವಯಸ್ಸಿನಲ್ಲಿ ಕುಟುಂಬದ ಹೊಣೆಗಾರಿಕೆಗಳು ಅವಳ ಎಲ್ಲಾ ಕನಸುಗಳನ್ನ ಮುರಿದು ಹಾಕಿರ್ಬೋದು. ಇಂಥ ಹುಡುಗಿಯರು ನಾರ್ಮಲ್ ಆಗಿ ಕಾಣಿಸ್ತಾರೆ, ಆದರೆ ಒಳಗೊಳಗೆ ಅವರು ಏಕಾಂತ, ಡಿಪ್ರೆಷನ್, ಸ್ಟ್ರೆಸ್ಸಿನ ಶಿಕಾರಿ ಆಗ್ತಾರೆ. ಈ ಕಾರಣಕ್ಕಾಗಿ ಅವರು ಪ್ರತಿಯೊಬ್ಬರೊಂದಿಗೆ ಮಾತಾಡುವಾಗ ಕೋಪ ವ್ಯಕ್ತಪಡಿಸ್ತಾರೆ. ಅವರ ನಡೆ ಮತ್ತೊಬ್ಬರೊಂದಿಗೆ ತೀಕ್ಷ್ಣವಾಗಿರ್ಬೋದು. ಅರುಣ್ಗೆ ಅರಿವಾಯಿತು. ಹೌದು, ಮನಾಲ್ ಕೂಡ ಬಹಳ ಸಮಯ ಕಠಿಣವಾಗಿರ್ತಾಳೆ. ಅವಳಿಗೂ ಯಾರಾದ್ರೂ ಅವಳನ್ನ ಮಕ್ಕಳಂತೆ ಕಾಳಜಿ ವಹಿಸ್ಬೇಕು ಅಂತ ಬಯಸ್ತಾಳೆ. ಯಾರೋ ಅವಳಿಗೆ ನೀನು ತುಂಬಾ ವಿಶೇಷ ಅಂತ ತೋರಿಸ್ಬೇಕು. ಒಟ್ಟಾಗಿ ಹೇಳ್ಬೇಕಂದ್ರೆ ಅವಳಿಗೆ ಪ್ರೀತಿಯ ಕೊರತೆ ಇದೆ. ಅವಳು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾಳೆ, ಆದರೆ ಅವಳಿಗೆ ಇತರರಿಂದ ಆ ಪ್ರೀತಿ ಬಹುಶಃ ಸಿಗುತ್ತಿಲ್ಲ ಅನಿಸುತ್ತೆ. ಅರುಣ್ ತನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ನಿಂತಿದ್ದ. ಡಾಕ್ಟರ್ ಅರುಣ್ಗೆ ವಿವರಿಸುತ್ತಿದ್ದರು. ಅವಳನ್ನು ಕೆಲವು ದಿನಗಳ ಕಾಲ ಈ ಪರಿಸರದಿಂದ ದೂರ ಕಳುಹಿಸುವುದು ಒಳ್ಳೆಯದು. ಸ್ವಲ್ಪ ಸ್ಪೇಸ್ ಕೊಟ್ರೆ ಅವಳ ಆರೋಗ್ಯ ಸುಧಾರಿಸಬಹುದು. ಮೇಲ್ಮೈಯಲ್ಲಿ ಅವಳು ಸಹಜವಾಗಿ ಕಾಣಿಸ್ತಾಳೆ, ಆದರೆ ಒಳಗೆ ನಿಧಾನವಾಗಿ ಎಲ್ಲದರ ಮೇಲೂ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾಳೆ. ಹೃದಯದ ನೋವನ್ನು ಒಳಗಿಟ್ಟುಕೊಳ್ಳೋದು ಅವಳಿಗೆ ಹಾನಿಕರ. ಈ ಬಾರಿ ಅವಳು ಕೇವಲ ಮೂರ್ಛೆ ಹೋಗಿದ್ದಾಳೆ. ಮುಂದಿನ ಬಾರಿ ನರಗಳು ಬ್ರೇಕ್ ಡೌನ್ ಕೂಡ ಆಗ್ಬೋದು. ಕೆಲವು ಗಂಟೆಗಳಲ್ಲಿ ಅವಳಿಗೆ ಎಚ್ಚರ ಬರುತ್ತದೆ. ಅರುಣ್ ಸ್ಟೂಲ್ ಮೇಲೆ ಕುಳಿತು ಮೌನವಾಗಿ ಕೇಳುತ್ತಿದ್ದ. ಮನಾಲ್ ಒಳಗೆ ಇಷ್ಟು ದೊಡ್ಡ ಯುದ್ಧ ನಡೆಯುತ್ತಿದೆ ಎಂದು ಅವನು ಊಹಿಸಿರ್ಲಿಲ್ಲ. ಅವನ ಕಣ್ಣೆದುರು ರೆಸ್ಟೋರೆಂಟ್ ದೃಶ್ಯ ಮತ್ತೆ ಮತ್ತೆ ತೋರುತ್ತಿತ್ತು. ಅವಳಿನ್ನೂ ಸರ್ಮದ್ನನ್ನ ಪ್ರೀತಿಸ್ತಿದ್ಲ.
ಬಹುಶಃ ಆಗಿರಲೂಬಹುದು. ಅವಳೇ ಆಯ್ಕೆ ಮಾಡಿಕೊಂಡು ಅವನನ್ನ ಮದುವೆ ಆಗಲು ಸಿದ್ಧಳಾಗಿದ್ದಳು. ಆದರೆ ಅರುಣ್ಗೆ ಇದು ಇಷ್ಟು ನೋವು ಯಾಕೆ ಕೊಡುತ್ತಿತ್ತು? ಅವನ ಹೃದಯ ಸಂಪೂರ್ಣವಾಗಿ ಮುರಿಯುತ್ತಿತ್ತು. ಅವನು ಒಂದು ನಿರ್ಧಾರ ಮಾಡಿಕೊಂಡಿದ್ದ, ತನ್ನ ಕೈಗಳಿಂದಲೇ ಎಲ್ಲವನ್ನ ಕಳೆದುಕೊಂಡರೂ ಮನಾಲ್ ಸಂತೋಷವಾಗಿರಬೇಕು ಅಂತ. ಆದರೆ ಅವಳ ನಗುವನ್ನು ಕದಡುವ ವ್ಯಕ್ತಿಯ ಜೊತೆ ಅವಳು ಹೇಗೆ ಸಂತೋಷವಾಗಿರ್ಬೋದು? ಅವನಿಗೆ ಸರ್ಮದ್ನನ್ನು ಕೊಲ್ಲಬೇಕು ಎಂಬ ಭಾವನೆ ಕೂಡ ಬಂದಿತ್ತು. ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡ. ಅರುಣ್ ಆಸ್ಪತ್ರೆಯ ಕೋಣೆಯಲ್ಲಿ ಮನಾಲ್ ಪಕ್ಕದಲ್ಲಿ ಗಂಟೆಗಳ ಕಾಲ ಕುಳಿತಿದ್ದ. ಬೆಳಗ್ಗೆ ಅವಳಿಗೆ ಎಚ್ಚರಾಯಿತು. ಅವಳು ಸುತ್ತಮುತ್ತ ನೋಡಿದಳು. ನಂತರ ತಾನು ಆಸ್ಪತ್ರೆಯಲ್ಲಿದ್ದೇನೆ ಅಂತ ಅರಿತುಕೊಂಡಳು. ಎಡಕ್ಕೆ ನೋಡಿದಾಗ ಅರುಣ್ ತಲೆಯೊಡ್ಡಿಕೊಂಡು ಕುಳಿತಿದ್ದ. ಅರುಣ್ ಎಂದು ಮನಾಲ್ ನಿಧಾನವಾಗಿ ಕರೆದಳು. ಅವನು ತಕ್ಷಣ ಎದ್ದ. ಮನಾಲ್, ನೀನು ಚೆನ್ನಾಗಿದ್ಯಾ ಎಂದು ಕಣ್ಣೀರನ್ನು ತೊಳೆದು ಕೇಳಿದ. ಅವಳು ತಲೆ ಆಡಿಸಿ ಹೌದು ಎಂದಳು. ಏನಾಯ್ತು ಎಂದು ಕೇಳಿದಳು. ನೀನು ರೆಸ್ಟೋರೆಂಟ್ನಲ್ಲಿ ಮೂರ್ಛೆ ಹೋಗಿದ್ದೆ. ಅವಳು ನೆನಪಿಸಿಕೊಂಡಳು. ತಕ್ಷಣ ಕುಳಿತುಕೊಂಡು ಕೈಯಲ್ಲಿದ್ದ ಡ್ರಿಪ್ಪನ್ನು ನೋಡಿದಳು. ನಾನು ಇಲ್ಲಿದ್ದೇನೆ ಅಂತ ಯಾರಿಗೂ ಹೇಳಿಲ್ವಲ್ಲ ಎಂದು ಕೇಳಿದಳು. ಅರುಣ್ ತಕ್ಷಣ ತಲೆ ಆಡಿಸಿದ. ಇಲ್ಲ. ಮನಾಲ್ ಸ್ವಲ್ಪ ನೆಮ್ಮದಿಯಾಗಿ ಉಸಿರೆಳೆದಳು. ಯಾರಿಗೂ ಹೇಳ್ಬೇಡ, ನನಗೆ ಮೂರ್ಛೆ ಹೋಯಿತು ಅಂತ ಯಾರಿಗೂ ತಿಳಿಬಾರ್ದು. ನನಗೆ ಮನೆಗೆ ಹೋಗಬೇಕು ಎಂದಳು. ಡ್ರಿಪ್ ಮುಗಿದ ಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ ಎಂದು ಅರುಣ್ ಹೇಳಿದ. ಸ್ವಲ್ಪ ಸಮಯದ ನಂತರ ಅರುಣ್ ಧೈರ್ಯ ಮಾಡಿ ಕೇಳಿದ, ಮನಾಲ್, ಒಂದು ಮಾತು ಕೇಳ್ಬೋದಾ? ಅವಳು ತಲೆ ಆಡಿಸಿದಳು. ನೀನು ಸರ್ಮದ್ನನ್ನು ಇನ್ನೂ ಪ್ರೀತಿಸ್ತಿದ್ಯಾ? ಹಾಗಿದ್ರೆ ಅವನ ಜೊತೆಗೆ ಮದುವೆ ಆಗು. ನಾನು ಅಡ್ಡಿ ಆಗೋದಿಲ್ಲ. ಮನಾಲ್ ಶಾಂತವಾಗಿ ಅವನ ಕಡೆ ನೋಡಿದಳು. ನೀನು ಹುಚ್ಚ ಅರುಣ್ ಎಂದು ಗಂಭೀರವಾಗಿ ಹೇಳಿದಳು. ನನ್ನ ಸಹೋದರಿಯ ಜೀವನ ಹಾಳು ಮಾಡಿದವನನ್ನ ನಾನು ಕ್ಷಮಿಸಬೇಕಾ? ನನ್ನ ತಂದೆಯ ಗೌರವವನ್ನು ಅವಮಾನಿಸಿದವನನ್ನ ನಾನು ಹೇಗೆ ಕ್ಷಮಿಸಲಿ? ಅವಳು ಮುಂದುವರಿಸಿದಳು. ನಾನು ಯಾರನ್ನೂ ಪ್ರೀತಿಸ್ತಿಲ್ಲ. ಸರ್ಮದ್ ನನಗೆ ಆಯ್ಕೆಯಾಗಿದ್ದಷ್ಟೇ. ಮದುವೆಗೆ ಮೊದಲು ಕನಸುಗಳಿರುತ್ತವೆ. ನೋವಾದ್ರೆ ಆ ಕನಸುಗಳು ಮುರಿಯುತ್ತವೆ. ನನ್ನ ಹೆಸರು ಮನಾಲ್ ಶೇಖರ್. ನಾನು ಸಾಯಬಹುದು, ಆದರೆ ಮೋಸ ಮಾಡಿದವರನ್ನ ಕ್ಷಮಿಸೋದಿಲ್ಲ. ಅರುಣ್ ಮನಸ್ಸು ಸ್ವಲ್ಪ ಹಗುರವಾಯಿತು. ಅಟ್ಲೀಸ್ಟ್ ಅವಳ ಮನಸ್ಸಿನಲ್ಲಿ ಇನ್ನೊಬ್ಬನಿಗಾಗಿ ಪ್ರೀತಿ ಉಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಅರುಣ್ ಅವಳನ್ನು ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋದ. ಯಾರಿಗೂ ಹೇಳ್ಬೇಡ ಅಂತ ಮನಾಲ್ ಮತ್ತೆ ಮತ್ತೆ ಎಚ್ಚರಿಸಿದಳು. ಸರಿ ಎಂದು ಅರುಣ್ ನಗುತ್ತಾ ಉತ್ತರಿಸಿದ. ಮನೆಯ ಮುಂದೆ ಕಾರು ನಿಂತಿತು. ಅರುಣ್ ಧೈರ್ಯ ಮಾಡಿ ತನ್ನ ಹೃದಯದ ಮಾತು ಹೇಳಿದ. ಮನಾಲ್, ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ. ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಆದರೆ ನಿನ್ನ ಆರೋಗ್ಯ ನನಗೆ ಹೆಚ್ಚು ಮುಖ್ಯ. ನೀನು ಸಂತೋಷವಾಗಿದ್ರೆ ನಾನು ಮೌನವಾಗಿರ್ತೇನೆ. ಮನಾಲ್ ಅವನನ್ನ ತೀಕ್ಷ್ಣವಾಗಿ ನೋಡಿ ಹೇಳಿದಳು. ನಾಳೆ ಬೆಳಗ್ಗೆ ನಿನ್ನ ಕಾರು ನಮ್ಮ ಮನೆಯ ಮುಂದೆ ಇರಬೇಕು. ಮತ್ತು ಇಂತಹ ಮಾತುಗಳನ್ನ ಹೇಳಬೇಕಿದ್ರೆ ನನ್ನ ತಂದೆಯ ಬಳಿ ಬಂದು ಹೇಳು ಎಂದು ಅವಳು ಒಳಗೆ ಹೋದಳು. ಅರುಣ್ ಸಂತೋಷದಿಂದ ತುಂಬಿ ತುಳುಕಿದ. ಮುಂದಿನ ದಿನ ಶೇಖರ್ ಅವರ ಮುಂದೆ ವಿಷಯ ಪ್ರಸ್ತಾಪ ಮಾಡಲಾಯಿತು. ಎಲ್ಲರೂ ಒಪ್ಪಿದರು. ಮನಾಲ್ ಕೂಡ ಶಾಂತವಾಗಿ ಸರಿ ಎಂದಳು. ಮದುವೆ ದಿನ ಬಂತು. ಮನಾಲ್ ವಧುವಾಗಿ ಕುಳಿತಿದ್ದಳು. ಅಷ್ಟರಲ್ಲಿ ಸರ್ಮದ್ ಕೋಪದಿಂದ ಬಂದು ಗಲಾಟೆ ಮಾಡಲಾರಂಭಿಸಿದ. ಮನಾಲ್ ಮುಂದೆ ಹೋಗಿ ಅವನ ಕೆನ್ನೆಗೆ ಬಲವಾಗಿ ಹೊಡೆದಳು. ನಾನೆಂದಿಗೂ ನಿನ್ನವಳಾಗಲು ಸಾಧ್ಯವಿಲ್ಲ. ನೀನು ನನ್ನ ಗೌರವವನ್ನು ನಾಶ ಮಾಡಿದ್ದೆ. ನನಗೆ ಪ್ರೀತಿಗಿಂತ ಗೌರವ ಮುಖ್ಯ. ಅವಳು ಅರುಣ್ ಕಡೆ ತೋರಿಸಿ ಹೇಳಿದಳು. ಈ ವ್ಯಕ್ತಿ ಯಾವಾಗಲೂ ನನ್ನನ್ನು ಗೌರವದಿಂದ ನೋಡುತ್ತಾ ಇದ್ರು. ನನಗೆ ಸುರಕ್ಷತೆ ಕೊಟ್ರು. ಇಲ್ಲಿಂದ ಹೋಗು. ಮತ್ತೆ ನನ್ನ ಜೀವನದಲ್ಲಿ ತಲೆ ಹಾಕಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ನಂತರ ಪಂಡಿತರನ್ನ ನೋಡಿ ಮಂತ್ರ ಆರಂಭಿಸಿ ಎಂದಳು. ಸರ್ಮದ್ ಸೋತು ಹಿಂತಿರುಗಿದ. ನಂತರ ಪ್ರೇಮ್ ಒಂದು ಸತ್ಯವನ್ನು ಹೇಳಿದ. ಅನೂಪ್ ಮುಂದೆ ಬಂದು ಮೀನಾಕ್ಷಿಗೆ ಕ್ಷಮೆ ಕೇಳಿದ. ಅವನು ತನ್ನ ತಮ್ಮನನ್ನು ಉಳಿಸಲು ಸುಳ್ಳು ಹೇಳಿದ್ದೇನೆಂದು ಒಪ್ಪಿಕೊಂಡ. ಮೀನಾಕ್ಷಿ ಅವನನ್ನು ಕ್ಷಮಿಸಿದಳು. ಅನೂಪ್ ಶೇಖರ್ ಅವರ ಮುಂದೆ ನಿಂತು, ನಾನು ಮೀನಾಕ್ಷಿಗೆ ಬಾಳು ನೀಡಲು ಬಯಸುತ್ತೇನೆ ಎಂದನು. ಶೇಖರ್ ಅವರು ಹೇಳಿದರು, ಮೊದಲು ನಿನ್ನ ಜೀವನವನ್ನು ಕಟ್ಟಿಕೊ, ನಂತರ ನಿಮ್ಮಿಬ್ಬರ ಮದುವೆ ಮಾಡಿಸುತ್ತೇನೆ. ಅನೂಪ್ ಸಂತೋಷಪಟ್ಟ. ಮೀನಾಕ್ಷಿ ನಾಚಿಕೆಯಿಂದ ನಗುತ್ತಿದ್ದಳು. ದೇವರು ತನ್ನ ದಾಸರಿಗೆ ಕೇವಲ ಉತ್ತಮವನ್ನಲ್ಲ, ಅತ್ಯುತ್ತಮವನ್ನೇ ನೀಡುತ್ತಾನೆ. ಗೌರವ ಅವನ ಕೈಯಲ್ಲಿದೆ. ನಾವು ಯಾವ ಸಂದರ್ಭದಲ್ಲೂ ದೇವರಿಗೆ ಧನ್ಯವಾದ ಹೇಳಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.